ಹ್ಮ್ ಏನ್ ಮಾಡ್ತಾ ಇದ್ದೀರಾ? ಜ್ಞಾನ ದೃಷ್ಟಿನ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ? ಅದನ್ನೊಂದ್ ಕಡೆ ಸಿಕ್ಕಿದೆ, ತುಂಬಾ ಭದ್ರವಾಗಿರ್ಬೇಕು ಅಂತ ಏನ್ ಮಾಡ್ತೀವಿ, ಅದನ್ನೊಂದು ಕಡೆ ಭದ್ರವಾಗಿ ಇಟ್ಬಿಡ್ತೀವಿ. ಮತ್ತೆ ಹಳೆ ಪ್ರಕಾರ ಈ ದೃಷ್ಟಿಯಿಂದ ನೋಡ್ತಾ ಇರ್ತೀವಿ. ಅದರಿಂದ ಚೆಕ್ ಮಾಡ್ಕೋಬೇಕು, ಸೆಕೆಂಡ್ಗೆ ಯಾವ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೀನಿ. ಜ್ಞಾನ ದೃಷ್ಟಿನ ಯೂಸ್ ಮಾಡ್ತಾ ಇದ್ದೀನ ಅಥವಾ ಈ ಸ್ಥೂಲ ದೃಷ್ಟಿ, ದೇಹ ದೃಷ್ಟಿನಲ್ಲಿ ನೋಡ್ತಾ ಇದ್ದೀನಿ. ಇನ್ನೂ ಒಂದು ವಿಶೇಷ ಪಾಯಿಂಟ್ ಬಾಬಾ ಹೇಳಿದ್ರು, 1 ಸೆಕೆಂಡ್ ಈಶ್ವರೀಯ ಸಂಸ್ಕಾರ ಇರುತ್ತಂತೆ, ಹೊರಗೆ ಬರುತ್ತಂತೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತಂತೆ, ಅಸುರ ಸಂಸ್ಕಾರ ಹೊರಗೆ ಬರುತ್ತಂತೆ. ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರಲ್ಲ, ಇವಾಗ ಈಶ್ವರೀಯ ಸಂಸ್ಕಾರ ಅಷ್ಟು ಚೆನ್ನಾಗಿ ರುಹಾನಿ ದೃಷ್ಟಿ, ರುಹಾನಿಯತ್ತು ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ, ಎಲ್ಲನೂ ಔಟ್ ಬರ್ಸ್ಟ್ ಆಗ್ಬಿಡುತ್ತಲ್ಲ. ಆದ್ರಿಂದ ನೋಡ್ಕೋಬೇಕು, ಈಶ್ವರ್ಯ ಸಂಪ್ರದಾಯ ಅಥವಾ ಈಶ್ವರ್ಯ ಸಂಸ್ಕಾರ ಇದೆಯಾ ಅಥವಾ ಅಸುರ ಸಂಸ್ಕಾರ ಬರ್ತಾ ಇದೆಯಾ. ಒಳಗೆ ಮನಸ್ಸಲ್ಲಿ ಬಂದಲ್ವ ಆಮೇಲೆ ಹೊರಗೆ ಬರೋದು. ಅಲ್ಲೇ ಏನು ಮಾಡ್ಕೋಬೇಕು, ಸ್ವಲ್ಪ ತುಂಬ ಅವೇರ್ನೆಸ್ ಇತ್ತು ಅಂತಂದರೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಬರುತ್ತೆ. ಆದರೆ ಅಲ್ಲೇನೆ ಕಟ್ ಮಾಡಬೇಕು, ಕರ್ಮದಲ್ಲಿ ಬಿಡಬಾರ್ದು. ಆದ್ದರಿಂದ ಚೆಕ್ ಮಾಡ್ಕೊತಾರೆ, ಈಶ್ವರ್ಯ ಸಂಪ್ರದಾಯನ, ಈಶ್ವರ್ಯ ಸಂಸ್ಕಾರನ ಅಥವಾ ಅಸುರ ಸಂಪ್ರದಾಯನ, ಅಸುರ ಸಂಸ್ಕಾರನ ಚೆಕ್ ಮಾಡ್ತಾ ಇರಿ ಅಂತ. ಮತ್ತು ತಪಸ್ವಿ ಅಂತರ್ಮುಖಿ ಗುಹೆಯಲ್ಲಿ ಕುತ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ, ಯಾರು ಹೇಳ್ಕೊಡ್ತಾರೆ ನಮ್ಗೆ ಈ ಥರ ಎಲ್ಲ? ಎಲ್ಲಿ ಬೇಕಾದ್ರೂ ಇರಿ, ಏನು ಬೇಕಾದ್ರೂ ಮಾಡಿ, ಅಂತರ್ಮುಖತೆ ಗುಹೆಯಲ್ಲಿ ಕುತ್ಕೊಂಡು ತಪಸ್ಯ ಮಾಡಿ ಅಂತ. ಅದರಿಂದ ಬಾಬಾರ ಒಂದೊಂದು ಶಬ್ದವನ್ನು ಏನು ಮಾಡಬೇಕು, ಅದನ್ನು ಅದೇ ಟೇಸ್ಟ್ ಮಾಡಬೇಕು, ಟೇಸ್ಟ್ ಮಾಡಿದಾಗ ಏನಾದರೂ ನಮ್ಗೆ ಇಷ್ಟ ಆಯಿತು, ಮಾವಿನ ಹಣ್ಣು ಚೆನ್ನಾಗಿತ್ತು, ಟೇಸ್ಟ್ ಮಾಡಿಬಿಟ್ವಿ ಅಂತಂದರೆ ಆಮೇಲೆ ಯಾವಾಗ ಬೇಕಾದ್ರೂ ನೆನಪು ಮಾಡ್ಕೋಬೋದಲ್ಲ. ಆ ರೀತಿ ಮುರಳಿ ಬೆಳಗ್ಗೆ ಕೇಳುವಾಗ ಆ ಟೇಸ್ಟ್ ತೊಗೊಂಡ್ಬಿಟ್ರೆ ಇಡೀ ದಿನ ಏನಾಗಿರುತ್ತೆ, ಆ ನೆನಪು ಬುದ್ಧಿನಲ್ಲಿ, ಬಾಯಿನೆಲ್ಲ ಸ್ವೀಟ್ ಟೇಸ್ಟ್ ಇರೋ ಥರ ನಮ್ಮ ಮನಸ್ಸಲ್ಲಿ ಬುದ್ಧಿನಲ್ಲಿ ಬಾಬಂದು ಇದ್ದೇ ಇರುತ್ತೆ. ನನಗೆ ಸಂಸ್ಕಾರದ ಸಫಲತೆ ಅಂದರು ಬಾಬಾ ಭಾನುವಾರದ ಮುರಳಿನಲ್ಲಿ. ಇನ್ನೂ ಅದೇ ಇದೆ ಬುದ್ಧಿನಲ್ಲಿ, ಸಂಸ್ಕಾರವನ್ನು ಸಫಲ ಮಾಡಬೇಕು. ಯಾವಾಗಲೂ ಬೇರೆ ಹೇಳ್ತಾರೆ ಸಫಲ ಮಾಡಬೇಕು ಅಂತ, ಆದರೆ ಈ ಆ ಮುರಳಿನಲ್ಲಿ ಬಾಬಾ ಸಂಸ್ಕಾರವನ್ನು ಸಫಲ ಮಾಡಿ, ಎಲ್ಲವನ್ನೂ ಸಫಲ ಮಾಡಿ, ಸಂಸ್ಕಾರವನ್ನು ಸಫಲ ಮಾಡಿ, ಆವಾಗಲೇ ನೀವು ಸಫಲತಾ ಮೂರ್ತಿ ಆಗ್ತೀರ. ಹೇಗೆ ಮಾಡೋದು ಕೇಳಿದ್ವಿ, ಹೇಗೆ ಮಾಡೋದು ಪ್ರಾಕ್ಟೀಸ್ ಇಲ್ಲ ಅಲ್ವಾ? ನೀವು ನಿಮ್ಮ ಆದಿ, ಯಾಕೆಂದರೆ ಈ ಹಾಡು ಹಾಕಿದ್ರಲ್ಲ ಅದು ಪಾಂಚ ಸ್ವರೂಪ, ಅವಾಗ ಅದು ನೆನಪು ಬಂತು ನನಗೆ. ನಾವು ನಮ್ಮ ಆದಿ ಅನಾದಿ ಸ್ವರೂಪದಲ್ಲಿ ಯಾವುದಾದ್ರು ಆ ಸ್ವರೂಪದಲ್ಲಿ ಇದ್ದು ಬೇರೆಯವ್ರನ್ನೂ ಅದನ್ನು ನೋಡಬೇಕು, ಅದು ಕನೆಕ್ಟ್ ಮಾಡಿ. ಅದಕ್ಕೂ ಜ್ಞಾನಚಕ್ಷು ಸಿಕ್ಕಿದೆ ಅಂತಂದರೆ ನಾವು ನಮ್ಮ ಆದಿ ಅನಾದಿ ಸ್ವರೂಪದಲ್ಲಿದ್ದು ಬೇರೆಯವ್ರನ್ನ ಹೇಗೆ ನೋಡಬೇಕು, ಆದಿ ಅನಾದಿ ಸ್ವರೂಪದಲ್ಲಿ ನೋಡಬೇಕು. ಎಲ್ಲರೂ ನೋಡೋಕ್ಕಾಗಲಿಲ್ಲ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡಿ, ಯಾರನ್ನು ನೋಡಬೇಕೋ ಅವ್ರನ್ನ ನೋಡಿ, ಅದು ಅಭ್ಯಾಸ ಆಗ್ಬಿಡುತ್ತಲ್ಲ. ಆಮೇಲೆ ಎಲ್ರೂ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ. ಆದ್ದರಿಂದ ಆ ಸಂಸ್ಕಾರ ಅಂಡರ್ಲೈನ್ ಮಾಡ್ಕೊಳ್ಳಿ, ಸಂಸ್ಕಾರವನ್ನು ನಾನು ಸಫಲ ಮಾಡಬೇಕು. ಇಲ್ಲಾಂದರೆ ತನುಮನ ಮಾಡಿಬಿಡ್ತೀವಿ ಅಥವಾ ಮನಸ್ಸು ಬುದ್ಧಿ ಮಾಡಿಬಿಡ್ತೀವಿ, ಸಂಸ್ಕಾರ ಮಾಡೋಕ್ಕಾಗಲ್ಲ. ಅದರಿಂದ ಎಷ್ಟು ಚೆನ್ನಾಗಿ ಬಾಬಾ ಹೇಳ್ಕೊಡ್ತಾರೆ, ತಿಳಿಸ್ಕೊಡ್ತಾರೆ. ಯಾರು ಈ ರೀತಿಯೆಲ್ಲ ನಮಗೆ ತಿಳಿಸ್ಕೊಡ್ತಾರೆ, ಸಂಸ್ಕಾರವನ್ನು ಸಫಲ ಮಾಡಿ ಅಲ್ವಾ? ಅದರಿಂದ ಆ ಟೇಸ್ಟ್ ತೊಗೋಬೇಕು. ಜ್ಞಾನಚಕ್ಷು, ಆ ಸಂಸ್ಕಾರ ಸಫಲ ಮಾಡಬೇಕು ಅಂದರೆ ಜ್ಞಾನಚಕ್ಷುನ ಯೂಸ್ ಮಾಡಬೇಕು. ಅಂದರೆ ಆ ದೃಷ್ಟಿಯಿಂದನೇ ನೋಡಬೇಕು. ಎಷ್ಟು ಕೆಟ್ಟವ್ರು ಇದಾಗಿರಲಿ ಅಂತಾರೆ, ನಾನು ಸೆಲೆಕ್ಟ್ ಮಾಡಿದ್ದೀನಿ, ಅವ್ರು ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ, ಇಷ್ಟು ಕೆಟ್ಟ ಬಾಬಾ ಅವ್ರ ಮಕ್ಕಳಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ, ಯಜ್ಞಕ್ಕಿದೆಲ್ಲ ಮಾಡ್ತಿದ್ದಾರೆ, ಮಾಡಲಿ ಅಂತಾರೆ ಬಾಬಾ, ಮಾಡಲಿ ಅಂತಾರೆ. ನೀವು ಯಾವ ದೃಷ್ಟಿಯಿಂದ ನೋಡಬೇಕು? ನಾನು ಸೆಲೆಕ್ಟ್ ಮಾಡಿದ್ದೀನಲ್ವಾ, ಆದ್ದರಿಂದ ಆ ದೃಷ್ಟಿಯಿಂದ ನೋಡಿ. ಎಷ್ಟು ಸಹಜ ಮಾಡ್ತಾರಲ್ಲ ಪುರುಷಾರ್ಥಕ್ಕೆ. ಓಂ ಶಾಂತಿ. 12/6/25 ಪ್ರಾತಃ ಮುರಳಿ बाप दादा मधुबन। मीठे बच्चे, तुम्हें अभी ज्ञान की दृष्टि मिली है, इसीलिए तुम्हारा भटकना बंद हुआ। ಮಧುರವಾದಂತಹ ಮಕ್ಕಳೇ, ನಿಮಗೆ ಜ್ಞಾನದ ದೃಷ್ಟಿ ಸಿಕ್ಕಿದೆ, ಆದ್ದರಿಂದ ಅಲದಾಟ ಮುಗೀತು. ತುಮ್ ಶಾಂತಿಧಾಮ್ ಸುಖಧಾಮ್ ಕೋ ಯಾದ್ ಕರ್ತೆ. ಎಲ್ಲೂ ಹೋಗಲ್ಲ ಬುದ್ಧಿ, ಸೀದಾ ಎಲ್ಲಿ ಹೋಗುತ್ತೆ?
ದೃಷ್ಟಿ ಬೇರೆ ಎಲ್ಲೂ ಹೋಗಲ್ವಂತೆ, ಸೀದಾ ಎಲ್ಲೂ ಹೋಗುತ್ತೆ. ಅಲದಾಟ ಇಲ್ಲ, ಅಲ್ಲೋ ಇಲ್ಲಿ ಸಿಗುತ್ತಾ ಅಲ್ಲಿ ಸಿಗುತ್ತಾ, ಅಥವಾ ಇಲ್ಲಿ ಹುಡುಕ್ಬೇಕು ಅಲ್ಲಿ ಹುಡುಕ್ಬೇಕು, ಎಲ್ಲ ನಿಂತೋಯ್ತು, ಸ್ಟಾಪ್ ಆಯ್ತು. ಇವಾಗ ಬುದ್ಧಿ ಯಾವಾಗ ಫ್ರೀ ಆಗ್ತೀವೋ ಅವಾಗ ಬುದ್ಧಿ ಎಲ್ಲೋಗುತ್ತೆ, ಸೀದಾ ಶಾಂತಿಧಾಮ್ ಸುಖಧಾಮಕ್ಕೆ ಹೋಗುತ್ತೆ ಅಂದ್ರೆ ನೆನಪು ಮಾಡ್ತೀವಿ. ಪ್ರಶ್ನೆ: देवताओं में कौन सी ताकत है और वह ताकत किस विशेषता के कारण है? ದೇವತರ ಹತ್ರ ಯಾವ ಶಕ್ತಿ ತಾಕತ್ತಿದೆ ಮತ್ತೆ ಆ ತಾಕತ್ ಯಾವ ವಿಶೇಷತೆಯ ಕಾರಣದಿಂದ ಇದೆ. ಅವ್ರ ವಿಶೇಷತೆ ಇರ್ಬೇಕಲ್ಲ, ತಾಕತ್ತಿದೆ ಅಂತಂದ್ರೇನೆ ಏನೋ ಒಂದು ವಿಶೇಷತೆ ಇರುತ್ತೆ, ಅದು ಯಾವುದನ್ನ ತಿಳಿಸಿದ್ದಾರೆ ಬಾಬಾ. ಉತ್ತರ: ದೇವತಾओं में सारे विश्व पर राज्य करने की ताकत है. ದೇವತರಿಗೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವಂತಹ ತಾಕತ್ತಿದೆ. ನೋಡಿ, ನಮ್ಮ ಕರ್ಮೇಂದ್ರಿಯಗಳು ಸ್ವರಾಜ್ಯಾಧಿಕಾರಿನೇ ಇನ್ನೂ ಆಗಿಲ್ಲ ಅಲ್ವಾ. ನಮ್ಮ ಕರ್ಮೇಂದ್ರಿಯಗಳ ರಾಜ ಆಗಿಲ್ಲ, ನಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯ ಮಾಡಕ್ಕೆ ಇನ್ನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಥವಾ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಆದ್ರೆ ಬಾಬಾ ಹೇಳಿದ್ರೆ ದೇವತರು ಅದ ನಮ್ಮ ಸಂಪೂರ್ಣ ಸ್ಟೇಜ್. ಆದ್ರೆ ಅವರು ದೇವತರು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವಂತ ತಾಕತ್ತು ಅವ್ರಿಗಿದೆ ಅಂತಂದ್ರೆ ನಾವಿವಾಗ ದೇವತರ ಆಗ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲೂ ಸ್ವಯರಾಜ್ಯ ಅಧಿಕಾರಿ ಆಗ್ಬೇಕಲ್ವಾ, ಆ ತಾಕತ್ ಇರ್ಬೇಕು. ತಾಕತ್, ಆ ತಾಕತ್ ಹೇಗ್ ಬರುತ್ತೆ? ವಿಶೇಷ ಏಕ್ ಮತ್ ಕಿ ವಿಶೇಷತಾಕ್ಕೆ ಕಾರಣ, ಒಂದು ಮತದ ವಿಶೇಷತಾ ಕಾರಣ ಅದು ಇರುತ್ತೆ. ಒಂದು ಮತ, ಬಾಬಾ ಯಾವ ಮತ ಹೇಳ್ತಾರೋ ಆ ಒಂದು ಮತದಲ್ಲಿ ನಾವು ನಡೆಯುವಾಗ ಆ ವಿಶೇಷತೆ ಇತ್ತು ಅಂದ್ರೆ ಒಂದು ಮತದ ವಿಶೇಷತೆಯಿಂದ ಆ ತಾಕತ್ ಅವ್ರಿಗೆ ಇದೆ. ವಹ ಏಕ್ ಮತ್ ಹೋನೆ ಕಾರಣ ವಜೀರ್ ಆದಿ ರಖ್ನೆಕಿ ದರ್ಕಾರ, ಒಂದು ಮತ ಇರೋ ಕಾರಣದಿಂದ ಅಲ್ಲಿ ಮಿನಿಸ್ಟರ್ಸ್ ಎಲ್ಲ ಇಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ವಜೀರ್ ಬೇಕಾಗಿಲ್ಲ. देवताओं ने संगम पर बाप से ऐसी श्रीमत ली हुई है जो 21 जन्म राज्य करते हैं. ಈ ದೇವತರು ಸಂಗಮದಲ್ಲಿ ಬಾಬಾ ಅವರಿಂದ ಹೇಗ್ ಶ್ರೀಮತ ಎಷ್ಟು ತಗೊಂಡಿದ್ದಾರೆ ಅಂತಂದ್ರೆ 21 ಜನ್ಮಕ್ಕೆ ಅದು ಸಾಕು. ಯಾರನ್ನು ಕನ್ಸಲ್ಟ್ ಮಾಡ್ಬೇಕಾಗಿರುವಂತ ಅವಶ್ಯಕತೆನೇ ಇಲ್ಲ. 21 ಜನ್ಮ ನೀವು ರಾಜ್ಯ ಮಾಡ್ತೀರಿ ಸ್ವಯಂ. ಮುರಳಿನ ಹೇಳ್ತಾರೆ ಇಂಡಿಪೆಂಡೆಂಟ್, ನೀವೇ ಏನ್ ಮಾಡ್ತೀರಾ, ರಾಜ್ಯ ಮಾಡ್ತೀರಾ. ಸಲಹೆ ಎಲ್ಲ ಬೇಕಾಗಿಲ್ಲ. ವಹ ಏಕ್ ರಾಜ ಕಿ ಏಕ್ ದೇವಿ ಫ್ಯಾಮಿಲಿ ಹೋಗಿ, ಅಲ್ಲಿ ರಾಜ್ಯ ಅಂತಾನೆ ಅನ್ಸಲ್ವಂತೆ, ರಾಜನ ಫ್ಯಾಮಿಲಿ ಅಂತ ಅನ್ಸುತ್ತೆ. ಅದರಿಂದ ಏನಲ್ಲಿ ಕಷ್ಟ, ನಮ್ದು ಆತ್ಮ ಇದು ಫ್ಯಾಮಿಲಿ, ನಮ್ಮ ಶರೀರ. ಆ ರೀತಿ ಅಲ್ಲಿ ರಾಜ, ಇಡೀ ರಾಜ್ಯ ಫ್ಯಾಮಿಲಿ. ಆ ರಾಜನ ಫ್ಯಾಮಿಲಿ ತರ ಇರುತ್ತಂತೆ. ದೂಸರಿ ಮತ್ ಹೋತಿ ನಹಿ, ಬೇರೆ ಇನ್ನೊಂದು ಮತ ಅನ್ನೋದು ಇರೋದಿಲ್ಲ. ಗೀತ್ ನೈನಹೀನಕೋ ರಾಹ ದಿಖಾವೋ ಪ್ರಭು, ಕಣ್ಣಿಲ್ದೇ ಇರೋರಿಗೆ ದಾರಿ ತೋರಿಸು ಭಗವಂತ. ಓಂ ಶಾಂತಿ. ಬಚ್ಚೋಂಕೋ ನೈನ್ ಮಿಲೆ, ಮಕ್ಕಳಿಗೆ ಸಿಕ್ಕಿದೆ, ದೃಷ್ಟಿ ಸಿಕ್ಕಿದೆ ಅಥವಾ ಕಣ್ಣು ಸಿಕ್ಕಿದೆ. ಪೆಹಲೆ ನೈನ್ ನಹಿತೆ, ಮೊದಲು ಇದ್ದಿಲ್ಲ, ಕುರುಡ್ರಾಗಿದ್ವಿ. ಮೊದಲು ಕಣ್ಣು ಇರ್ಲಿಲ್ಲ, ಕುರುಡ್ರಾಗಿದ್ವಿ. ಇವಾಗ ನಮ್ಗೆ ದೃಷ್ಟಿ ಸಿಕ್ಕಿದೆ ಅಥವಾ ಚಕ್ಷು ಸಿಕ್ಕಿದೆ. ಕೌನ್ಸೆ ನೈನ್, ಇದೊಂದನ್ನು ಬಾಬಾ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋಂಗೆ ಹೇಳ್ಕೊಡ್ತಾರೆ. ಯಾವ ದೃಷ್ಟಿ, ಯಾವ ಕಣ್ಣು ಸಿಕ್ಕಿದೆ? ಜ್ಞಾನಕ್ಕೆ ನೈನ್ ನಹಿತೆ ಅಜ್ಞಾನಕ್ಕೆ ನೈನ್ ತೋತೆ. ಜ್ಞಾನದ ಚಕ್ಷು ಇರಲಿಲ್ಲ, ಈ ಅಜ್ಞಾನದ ಇದು ಇತ್ತು, ಕಣ್ಣಿತ್ತು. ಆದ್ರೆ ಯಾವ ಕಣ್ಣಿರ್ಲಿಲ್ಲ? ಜ್ಞಾನದ ಕಣ್ಣು ಇರಲಿಲ್ಲ. ಬಚ್ಚೆ ಜಾನ್ತೆ ಹೇ ಜ್ಞಾನ ಸಾಗರ್ ಏಕಿ ಬಾಪೆ, ಅದರಿಂದ ಜ್ಞಾನದ ಕಣ್ಣು ಯಾರಿಂದ ಸಿಗುತ್ತೆ? ಎಲ್ಲೂ ಸಿಗಲ್ಲ, ಜ್ಞಾನ ಸಾಗರದಿಂದ ಮಾತ್ರ. ಆದ್ರಿಂದ ಜ್ಞಾನ ಸಾಗರ ಒಬ್ಬರೇ, ಒಬ್ಬ ತಂದೆನೆ ಅಂತ ಮಕ್ಕಳಿಗೆ ತಿಳಿದಿದೆ. ಅವ್ರ ಕೊಯ್ಮೆ ಈ ರುಹಾನಿ ಜ್ಞಾನ ಹೇನೆ, ಯಾರಲ್ಲಿ ಬೇರೆ ಯಾರಲ್ಲೂ ಇದು ರುಹಾನಿ ಜ್ಞಾನ ಇಲ್ಲ, ಅದರಿಂದ ಅವ್ರು ಕೊಡೋಕ್ಕೂ ಸಾಧ್ಯ ಇಲ್ಲ. ಯಾವ ಜ್ಞಾನ ಇಲ್ಲ? ರುಹಾನಿ ಜ್ಞಾನ, ಅದರಲ್ಲೂ ಯಾವುದಿಲ್ಲ? ಜಿಸ್ ಜ್ಞಾನ ಸೇ ಸದ್ಗತಿ ಹೋ ಅರ್ಥಾತ್ ಶಾಂತಿಧಾಮ್ ಸುಖಧಾಮ್ ಜಾನ. ಪ್ರಪಂಚದಲ್ಲಿ ಇನ್ಫಾರ್ಮೇಶನ್ ಬಹಳ ಇದೆ, ಆದ್ರೆ ಆ ಇನ್ಫಾರ್ಮೇಶನ್ ಇಂದ ಯಾರು ಸದ್ಗತಿನ ಪಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಅಂತಂದ್ರೆ ಶಾಂತಿಧಾಮಕ್ಕೆ ಸುಖಧಾಮಕ್ಕೆ ಹೋಗೋಕೆ ಸಾಧ್ಯ ಇಲ್ಲ. ಆ ಜ್ಞಾನ ಅವ್ರ ಹತ್ರ ಇಲ್ಲ. ಬೇರೆ ಇರ್ಬೋದು, ಆದ್ರೆ ಶಾಂತಿಧಾಮ ಸುಖಧಾಮಕ್ಕೆ ಹೋಗೋ ಜ್ಞಾನ ಅವರಲ್ಲಿ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನೋ ವಾಟ್ಸಪ್ ಅಲ್ಲಿ ಬೇರೆ ಯಾರ್ಯಾರೋ ಮಾತಾಡಿದ್ದೆಲ್ಲ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ಟು ಅದನ್ನ ನಮ್ಮ ಜ್ಞಾನದಲ್ಲಿ ನೋಡಿ ಅವರು ಜ್ಞಾನದ ಬಗ್ಗೆನೆ ತುಂಬಾ ಹತ್ರದ್ದು ಹೇಳ್ತಾ ಇದ್ದಾರೆ ಅಂತ. ಅದೆಲ್ಲ ಇದಕ್ಕೆ ಸುಖಧಾಮಕ್ಕೆ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗುತ್ತೆ ಆ ಮಾತುಗಳು. ಅದನ್ನ ನಾವು ಫಾರ್ವರ್ಡು ಮಾಡಬಾರ್ದು.
ಬಾಬನ ವಿಷಯ ಏನಿದೆಯೋ ಅದು ಮಾತ್ರ ಮಾಡು. ಅಭಿ ತುಮ್ ಬಚ್ಚೋं को ದೃಷ್ಟಿ ಮಿಲೆ, ಸರಿ ಬನ್ನಿ ಮತ್ತೆ ನಿಮಗೆ ದೃಷ್ಟಿ ಸಿಕ್ಕಿದೆ ಅಂತಾರೆ. ಕೈಸೆ ಸುಖಧಾಮ್ ಬದಲ್ ಕೈಸೆ ಸುಖಧಾಮ್ ಬದಲ್ಕರ್ ಫಿರ್ ಮಾಯಾ ಕಾ ರಾಜ್ಯ ವ ದುಃಖಧಾಮ್ ಅಂತೆ. ಆ ದೃಷ್ಟಿಯಿಂದ ನೋಡಿ ಹೇಗೆ ಸುಖಧಾಮ ಇತ್ತು ಮೊದಲು, ಆಮೇಲೆ ಹೇಗೆ ಸುಖಧಾಮ ಚೇಂಜ್ ಆಯಿತು, ಮತ್ತೆ ಹೇಗೆ ದುಃಖಧಾಮ ಆಯಿತು, ಮತ್ತೆ ದುಃಖಧಾಮ ಆದ್ಮೇಲೆ ಏನು ಮಾಡಿದ್ವಿ, ಪುಕಾರ್ನೆ ಲಗ್ತೆ ಹೇ ಕಿ ನೈನ್ ಇನ್ಕೋ ರಾಹ ಬದಲ. ದುಃಖಧಾಮ ಆದ್ಮೇಲೆ ಏನು ಮಾಡಿದ್ವಿ, ಕರಿಕ್ ಶುರು ಮಾಡಿದ್ವಿ, ಕಣ್ಣಿಲ್ದೇ ಇರೋರಿಗೆ ದಾರಿ ತೋರಿಸಿ ಅಂತ. ಮೊದಲು ಸುಖಧಾಮದಲ್ಲಿದ್ವಿ, ಅದು ಹೇಗೆ ಚೇಂಜ್ ಆಯಿತು ವಿಚಾರ ಮಾಡಬೇಕು. ಬಾಬಾವ್ರ ಪಾಯಿಂಟ್ ಕೊಡ್ತಾರೆ, ನೀವು ವಿಚಾರ ಮಾಡಿದಾಗ ಆ ಪಾಯಿಂಟ್ ನಿಮ್ಮ ಬುದ್ಧಿನಲ್ಲಿ ಯಾವಾಗಲೂ ಇರುತ್ತೆ, ನಮ್ಗೆ ಸಂತೋಷ ಬರುತ್ತೆ. ಆದ್ದರಿಂದ ಇದೆಲ್ಲ ನಿಮಗೆ ಆ ಮೂರನೇ ದೃಷ್ಟಿಯಿಂದ ಅಥವಾ ಜ್ಞಾನದ ಕಣ್ಣಿಂದ ನೋಡಬೇಕು. ಭಕ್ತಿ ಮಾರ್ಗಕ್ಕೆ ಯಜ್ಞ ದಾನ ಪುಣ್ಯ ಆದಿಸೆ ಕೊಯ್ ರಾಹ ನಹಿ ಮಿಲ್ತಾ. ಭಕ್ತಿ ಮಾರ್ಗದ ಯಜ್ಞಗಳು ದಾನ ಪುಣ್ಯ ಇದರಿಂದ ನಿಮಗೆ ದಾರಿ ಸಿಗಲ್ಲ. ಆ ಟೈಮಲ್ಲಿ ಆ ವಾತಾವರಣ ಬೇಕಾದರೆ ಏನಾಗುತ್ತೆ, ಗೃಹ ಪ್ರವೇಶ ಮಾಡ್ತಾರೆ, ಯಾಗ ಮಾಡ್ತಾರೆ, ಅಥವಾ ಬೇರೆ ಏನೋ ಇರುತ್ತೆ ಯಾಗ ಮಾಡ್ತಾರೆ ಅಂತಂದರೆ ಅಲ್ಲಿ ಆ ಪಂಚತತ್ವಗಳೇನಾಗುತ್ತೆ, ಪ್ಯೂರಿಫೈ ಆಗುತ್ತೆ. ಆತ್ಮ ಪ್ಯೂರಿಫೈ ಆಗಿ ಸುಖಧಾಮಕ್ಕೆ ಹೋಗುತ್ತೆ, ಶಾಂತಿಧಾಮಕ್ಕೆ ಹೋಗುತ್ತೆ ಅಂತ ಇಲ್ಲ. ಹರೇಕೋ ಅಪ್ನ ಪಾಠ ಬಚಾನ. ಯಾಕೆ ಹೋಗೋಕ್ಕಾಗಲಿಲ್ಲ, ಭಕ್ತಿಯಿಂದ ಯಾಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಅದು ಆ ಥರ ಪ್ರೋಗ್ರಾಮ್ ಮಾಡಲ್ಪಟ್ಟಿದೆ. ಮಧ್ಯದಲ್ಲಿ ಎಲ್ಲ ಹೋಗೋಕೆ ಶುರು ಮಾಡಿದ್ರೆ ಏನಾಗುತ್ತೆ, ಎಲ್ರಿಗೂ ಪಾತ್ರ ಇದೆ. ಆದ್ದರಿಂದ ಎಲ್ಲರೂ ಈ 4 ಸ್ಟೇಜಸ್ಸಲ್ಲಿ ಬರಬೇಕು, ಕೆಳಗೆ ಬರಬೇಕು, ನನಗೂ ಪಾತ್ರ ಇದೆ, ನಾನು ಬರಬೇಕು, ಕರ್ಕೊಂಡು ಹೋಗ್ಬೇಕು. ಇದೆಲ್ಲ ಪ್ರೋಗ್ರಾಮಿಂಗ್ ಆಗಿದೆ, ಆದ್ದರಿಂದ ಹೋಗೋಕ್ಕಾಗಲ್ಲ. ಬಾಪ್ ಕೇಳ್ತೆ ಮುಜೆ ಬಿ ಪಾಠ ಮಿಲಾ ಹುವಾ. ಯಾಕೆ ಪಾತ್ರ ಬೇಡ ಅಂತ ಓಡೋಗ್ಬೇಕು ಅಂತ ಅನ್ಕೊಂತೀರಾ, ನನಗೆ ಪಾತ್ರ ಇದೆ, ನಾನೇ ಬರ್ತೀನಂತೆ ಅಲ್ವಾ, ಅದರಿಂದ ನನಗೂ ಪಾತ್ರ ಇದೆ. ಭಕ್ತಿ ಮಾರ್ಗ ಮೇ ಪುಕಾರ್ತೆ ಹೇ ಮುಕ್ತಿ ಜೀವನ್ ಮುಕ್ತಿ ಕಿ ರಾಹ ಬತಾವು. ಭಕ್ತಿ ಮಾರ್ಗದಲ್ಲಿ ಕರೀತಾರೆ, ಮುಕ್ತಿ ಜೀವನ್ ಮುಕ್ತಿಯ ದಾರಿ ತೋರಿಸಿ ಅಂತ ಕರೆದ್ರ. ಜೀವನ್ ಮುಕ್ತಿ ಗೊತ್ತಿರಲಿಲ್ಲ ಅಲ್ವಾ, ಸುಖ ಬೇಕು ಅಂತ ಕೇಳಿದ್ವಿ, ಮತ್ತೆ ಮುಕ್ತಿ ಬೇಕು ಅಂತ ಕೆಲವರು ಕೇಳಿರ್ಬೋದು, ಮೋಕ್ಷ. उसके लिए कितने यज्ञ तप दान पुण्य आदि करते. ಆ ಮುಕ್ತಿ ಅಥವಾ ಮೋಕ್ಷಕ್ಕೋಸ್ಕರ, ಜೀವನ್ ಮುಕ್ತಿಗೋಸ್ಕರ ಎಷ್ಟು ಯಜ್ಞಗಳು, ತಪ, ದಾನ, ಪುಣ್ಯ ಎಲ್ಲ ಮಾಡ್ತಾರೆ. ಕಿತ್ನಾ ಭಟಕ್ತೆ ಪಾಪ, ಎಷ್ಟೊಂದು ಅಲ್ದಾಟ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ. ಶಾಂತಿಧಾಮ್ ಸುಖಧಾಮೆ ಭಟಕ್ನ ಹೋತಾ ಹಿ ನಹಿ. ಶಾಂತಿಧಾಮದಲ್ಲೂ ಸುಖಧಾಮದಲ್ಲೂ ಈ ಅಲ್ದಾಟ ಇರೋದಿಲ್ಲ. ये भी तुम जानते हो, वो तो सिर्फ शास्त्रों की पढ़ाई और जिस्मानी पढ़ाई को ही जानते. ಅವರು ಓದಿದ್ದಾರೆ, ಅವ್ರ ಹತ್ರ ಎಜುಕೇಷನ್ ಇದೆ, ಇನ್ಫಾರ್ಮೇಷನ್ ಇದೆ, ಆದರೆ ಯಾವುದರ ಇನ್ಫಾರ್ಮೇಷನ್ ಇದೆ, ಶಾಸ್ತ್ರಗಳ ಇನ್ಫಾರ್ಮೇಷನ್ ಇದೆ, ಮತ್ತು ಈ ಪ್ರಪಂಚದ ವಿದ್ಯಾಭ್ಯಾಸದ ಇನ್ಫಾರ್ಮೇಷನ್ನು ಇದೆ. ಎಷ್ಟೊಂದು ಕಟ್ಟರ್ ಶಾಸ್ತ್ರದಲ್ಲಿರ್ತಾರೆ ಅಂತಂದರೆ, ಭಗವಂತನೇ ಬಂದ್ರೂ ಆ ಶಾಸ್ತ್ರ ಅವ್ರು ಬಿಡಲ್ಲ, ಅದನ್ನೇ ಹೇಳ್ತಾರೆ. ಭಗವಂತನೇ ಪ್ರತ್ಯಕ್ಷ ಆದರೂ ಸಹ ಅದನ್ನು ಅಷ್ಟೊಂದು ಅದರಲ್ಲಿ ಡೀಪ್ ಆಗಿ ಹೋಗ್ಬಿಟ್ಟಿರ್ತಾರೆ. ಇಸ್ ರುಹಾನಿ ಬಾಪ್ ಕೋ ಬಿ ಬಿಲ್ಕುಲ್ ಜಾನ್ತೆ ನೀ. ಈ ರುಹಾನಿ ತಂದೆನ ಸಹ ಬಿಲ್ಕುಲ್ ಯಾರು ತಿಳ್ಕೊಂಡಿಲ್ಲ. ಅಷ್ಟು ಜ್ಞಾನ ಇದೆ, ಏನೇನೋ ಶಾಸ್ತ್ರಗಳಿದೆ, ಆದರೆ ಏನು ಪ್ರಯೋಜನ, ರುಹಾನಿ ತಂದೆನ ತಿಳ್ಕೊಂಡಿಲ್ಲ. ರುಹಾನಿ ಬಾಪ್ ಅದು ಏನು, ಬಿಲ್ಕುಲ್ ಸ್ವಲ್ಪನೂ ತಿಳ್ಕೊಂಡಿಲ್ಲ, ಏನು ಪ್ರಯೋಜನ ಅಷ್ಟು ಓದಿ. ರುಹಾನಿ ಬಾಪ್ ಜ್ಞಾನ್ ಜಬ್ ಆಕರ್ ದೇತೆ ಹೇ ಜಬ್ಕಿ ಸರ್ವಕಿ ಸದ್ಗತಿ ಹೋತಿ. ಯಾವಾಗ ನಾನು ಬರ್ತೀನೋ ಆವಾಗಲೇ ನಿಮಗೆ ಜ್ಞಾನ ಸಿಗುತ್ತೆ. ನಾನು ಯಾವಾಗ ಬರ್ತೀನಿ, ನಿಮ್ಗೆ ಯಾವಾಗ ಸದ್ಗತಿ ಆಗಬೇಕಾಗಿದೆಯೋ ಆ ಸಮಯದಲ್ಲಿ ನಾವು ಬರ್ತೀನಿ. ಪುರಾಣಿ ದುನಿಯಾ ಬದಲ್ನೇ ಹೋಗ್ತೀವಿ, ಯಾವಾಗ ಈ ಹಳೆ ಪ್ರಪಂಚ ಚೇಂಜ್ ಆಗಬೇಕಾಗಿದೆಯೋ ಆವಾಗ ನಾನು ಬರ್ತೀನಿ. ಆದರೆ ಇವಾಗ ಬಂದಿದ್ದಾರೆ ಬಾಬಾ ಅಂತಂದರೆ ಏನರ್ಥ, ಇವಾಗ ಚೇಂಜ್ ಆಗೋ ಸಮಯ. मनुष्य से देवता बनते हैं, फिर सारी सृष्टि पर एक ही राज्य होता है, देवी देवताओं का. ಮತ್ತೆ ಮನುಷ್ಯರಿಂದ ದೇವತರಾಗ್ಬಿಡ್ತೀರಿ ನಾನು ಬಂದಾಗ, ಜ್ಞಾನ ಕೊಟ್ಟಾಗ. ಆಮೇಲೆ ಇಡೀ ಸೃಷ್ಟಿನಲ್ಲಿ ಯಾರ ರಾಜ್ಯ ಇರುತ್ತೆ, ದೇವಿ ದೇವತರ ರಾಜ್ಯ ಇರುತ್ತೆ. ಅದಕ್ಕೇನು ಹೇಳಲಾಗುತ್ತೆ, ಜಿಸ್ಕೋ ಸ್ವರ್ಗ ಕಹಾಜ, ಅದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. ये भी ಭಾರತವಾಸಿ ಜಾನ್ತೆ ಹೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ಭಾರತ್ ಮೇ ಹಿ ತಾ. ಇದು ಸಹ ನಿಮಗೆ ತಿಳಿದಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲಿತ್ತು, ಭಾರತದಲ್ಲೇ ಇತ್ತು. ಉಸ್ ಸಮಯ ಕೋಯಿ ಔರ್ ಧರ್ಮ ನಹಿ ತಾ, ಆವಾಗ ಬೇರೆ ಯಾವ ಧರ್ಮನೂ ಇರಲಿಲ್ಲ. ತುಮ್ ಬಚ್ಚೋಂ ಕೆ ಲಿಯೆ
ಇವಾಗ ಮಕ್ಕಳಿಗೆ ಯಾವುದು ನಡೀತಾ ಇದೆ ಸಮಯ ಎಲ್ಲ ಜಾತಕ ಇದೆಲ್ಲ ಹೇಳ್ತಾರಲ್ಲ, ಪ್ರೆಡಿಕ್ಷನ್ಸ್ ಎಲ್ಲ ನಿಮ್ಗೆ ಇಂಥವ್ರಿಗೆ ಇಂತಿಂಥ ಸಮಯ ನಡೀತಾ ಇದೆ, ಶನಿ ಇದೆ, ಗುರು ದಶೆ, ಶನಿ ಇದೆ, ಅದಿದೆ ಇದಿದೆ ಏನೇನೋ ಇರುತ್ತಲ್ಲ. ಅದಕ್ಕೆ ಭಾವತ ನಿಮ್ಗೆ ಇವಾಗ ಇರೋದು, ನೀವಿರೋದು ಈಗ ಸಂಗಮ ಯುಗದಲ್ಲಿ. ಬಾಕಿ ಸಬ್ ಕಲಿಯುಗ್ ಮೇ, ನೀವು ಮಾತ್ರ ಸಂಗಮ ಯುಗದಲ್ಲಿದ್ದೀರಾ ನನ್ನ ಪ್ರಿಯ ಮಕ್ಕಳು. ನಿಮ್ಮನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಸಂತೋಷ ಪಡ್ಬೇಕಲ್ಲ, ಯಾವಾಗ ಅವಾಗ ನೆನೆಸ್ಕೊಂಡು ನಮ್ಮನ್ನು ಮಾತ್ರ ಬಾಬಾ ಹಾರಿಸ್ಕೊಂಡು ಸಂಗಮ ಯುಗದಲ್ಲಿ ಇಟ್ಟಿದ್ದಾರೆ. ಖುಷಿ ಬರ್ಬೇಕಲ್ವಾ? ಎಷ್ಟು ಸರಿ ನೆನೆಸ್ಕೊಂತೀರ ಇವತ್ತು ನೋಡ್ಕೊಳ್ಳಿ. ಒಂದೊಂದು ಸತಿ ನೆನೆಸ್ಕೊಳ್ಳೋವಾಗ ಆ ಫೀಲಿಂಗ್ ಬರಬೇಕು, ಸುಮ್ಮನೆ ಪಾಯಿಂಟ್ ಅಲ್ಲ, ಪಾಯಿಂಟ್ ನೆನೆಸ್ಕೋಬಾರ್ದು, ಅದು ಎಲ್ರಿಗೂ ಗೊತ್ತು ಅಲ್ವಾ? ಆದರೆ ವಿತ್ ಫೀಲಿಂಗ್, ಆ ಫೀಲಿಂಗ್ ಬಂದಾಗಲೇ ನಾವು ಅಲ್ಲಿದ್ದೀವಿ, ಪ್ರೊಟೆಕ್ಟೆಡ್ ಆಗಿ ಇದ್ದೀವಿ. ಇಲ್ಲ ಅಂತಂದರೆ ಪಾಯಿಂಟಲ್ಲಿ ಇರ್ತೀವಿ ಅಷ್ಟೇ. ಸಂಗಮ ಯುಗ ಮಾಡೋದೆಲ್ಲ ಕಲಿಯುಗದವ್ರ ಥರ ಫೀಲ್ ಮಾಡಬೇಕು. ಜೋ ಜೋ ಬಾಪ್ ಕೋ ಯಾದ್ ಕರ್ತೆ ಹೇ, ಅದರಿಂದ ಬಾಬಾ ಇದು ಪುರುಷೋತ್ತಮ ಸಂಗಮ ಯುಗ, ಯಾರು ಸಂಗಮ ಯುಗದವರು ಅಂತ ತಿಳಿಸ್ತಾ ಇದ್ದಾರೆ. ಜೋ ಜೋ ಬಾಪ್ ಕೋ ಯಾದ್ ಕರ್ತೆ ಹೇ, ಬಾಪ್ ಕಿ ಶ್ರೀಮತ್ ಪರ್ ಚಲ್ತೆ ಹೇ, ವ ಸಂಗಮ್ ಪರ್. ಯಾರ್ಯಾರು ಬಾಬಾನ ನೆನಪು ಮಾಡ್ತಾರೋ, ಬಾಬಾ ಅವರ ಶ್ರೀಮತದಂತೆ ನಡೀತಾರೋ ಅವರೆಲ್ಲ ಸಂಗಮ ಯುಗದಲ್ಲಿ ಅಷ್ಟೆ. ಬಾಕಿ ಕಲಿಯುಗ್ ಮೇ, ಬೇರೆಯವರು ಕಲಿಯುಗ್ ಅಲ್ವಾ? ಆವಾಗ ಆ ಹೆಮ್ಮೆ ಇರ್ಬೇಕು, ನಾನು ಬಾಬಾ ನೆನಪು ಮಾಡ್ತಾ ಇದ್ದೀನಿ, ನಾನು ಬಾಬರ ಶ್ರೀಮತದಂತೆ ನಡೀತಾ ಇದ್ದೀನಿ, ನಾನು ಪುರುಷೋತ್ತಮ ಸಂಗಮದಲ್ಲಿ ಇದ್ದೀನಿ ಅಂತ ನೆನಪು ಬರ್ಬೇಕಷ್ಟೆ. ಆ ಖುಷಿ ಆ ಫೀಲ್ ಮಾಡಿಬಿಟ್ರೆ 1 hour ಆ ಇದರಲ್ಲಿ ಇರ್ತಿರಂತೆ, ಪ್ರಭಾವದಲ್ಲಿ. ಪ್ರಭಾವ. ಯಾರಾದರೂ ದುಃಖ ಕೊಡೋ ಮಾತು ಒಂದೇ ಒಂದು ಮಾತು ಹೇಳ್ಬಿಟ್ರೆ, ಅದನ್ನು ಫೀಲ್ ಮಾಡಿಬಿಟ್ರೆ ಎಷ್ಟೊತ್ತು ದುಃಖ ಇರುತ್ತೆ. ಅದೇ ಥರ ಅಲ್ವಾ ಪಾಸಿಟಿವ್. ಅದರಿಂದ ಬಾಬಾ ಫೀಲ್ ಮಾಡಿ ಆ ನಶೆನಲ್ಲಿರಿ, ಹೆಮ್ಮೆ ಇರಬೇಕು. ಬಾಕಿ ಕಲಿಯುಗ್ ಮೇ ಅಭಿ ಕೋಯಿ ಸವರ್ನಿಟಿ ಕಿಂಗ್ಡಮ್ ತೋ ಹೈ ನಹಿ, ಅನೇಕ ಮತೋನ್ಸೆ ರಾಜ್ಯ ಚಲ್ತಾ. ಇವಾಗಂತೂ ರಾಜ್ಯ ಅಥವಾ ಕಿಂಗ್ಡಮ್ ಏನೂ ಇಲ್ಲ, ಇವಾಗ ಅನೇಕರ ಮತದಲ್ಲಿ ರಾಜ್ಯ ನಡೀತಾ ಇದೆ. ಸತ್ಯುಗ್ ಮೇ ತೋ ಏಕ್ ಮಹಾರಾಜ ಕಿ ಮತ ಚಲ್ತಿ ಹೇ, ಬಸೀರ್ ನಹಿ ಹೋತಿ. ಸತ್ಯುಗದಲ್ಲಂತೂ ಒಂದು ಮಹಾರಾಜನ ಮತದಂತೆ ಎಲ್ಲ ನಡೆಯುತ್ತೆ, ಅಲ್ಲಿ ವಜೀರ್ ಯಾರು ಇರೋದಿಲ್ಲ. ಇತ್ನಿ ತಾಕತ್ ರೀ, ರಾಜನಿಗೆ ಅಷ್ಟೊಂದು ತಾಕತ್ ಇರುತ್ತೆ ಅಂತ. ಫಿರ್ ಜಬ್ ಪತಿತ್ ಬಂತೆ ಹೇ ತೋ ವಜೀರ್ ಆದಿ ರಕ್ತೆ ಹೇ, ಮತ್ತೆ ಯಾವಾಗ ದ್ವಾಪರದಲ್ಲಿ ಪತಿತರಾಗ್ತಾರೋ ರಾಜರು, ಆವಾಗ ಮಿನಿಸ್ಟರ್ಸ್ ಎಲ್ಲ ಬೇಕಾಗುತ್ತೆ. ಆವಾಗಲೂ ಒಬ್ರು ಇರ್ತಿದ್ರಲ್ವಾ, ಹಳೆ ಕಾಲದಲ್ಲಿ ದ್ವಾಪರ ಕಲಿಯುಗದ ಸ್ಟಾರ್ಟಿಂಗಲ್ಲೂ ಸಹ ಜಾಸ್ತಿ ಇದೆ. ನಾನು ಭಗವಂತ ನೀನು ಭಗವಂತ ಅನ್ನೋ ಥರ, ನಾನು ರಾಜ ನೀನು ರಾಜ ಅಂತ ಇದ್ದಾರೆ. ಅಭಿ ತೋ ಹೇ ಪ್ರಜಾ ಕಾ ರಾಜ್ಯ, ಸತ್ಯುಗ್ ಮೇ ಏಕ್ ಮತ್ ಹೋನೆ ಸೆ ತಾಕತ್ ರೇತಿ. ಆ ಸತ್ಯುಗದಲ್ಲಿ ಯಾಕಪ್ಪ ತಾಕತ್ತು ಅಂತಂದರೆ, ಒಂದು ಮತದಂತೆ ನಡೆದ್ರಿ ಸಂಗಮ ಯುಗದಲ್ಲಿ, ಒಂದು ಮತದಂತೆ ಒಂದು ದಾರಿನಲ್ಲಿ ಹೋಗ್ಬೇಕಲ್ವ, ಯಾವುದೋ ಒಂದು ದಾರಿ. ನನ್ನ ಕಾನ್ಸೆಪ್ಟ್ ಅಷ್ಟೇ, ನನಗಿಷ್ಟ ಇದೆಯೋ ಇಲ್ವೋ, ನಮಗೇನು ಸೀನಿಯರ್ಸ್ ಏನು ಹೇಳ್ತಾರೋ ಅಷ್ಟೇ ಅಲ್ವಾ. ನಮಗೆ ಬೇರೆ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಸಂಕಲ್ಪ ಬರುತ್ತೆ, ಅದು ತಪ್ಪಲ್ಲ. ಬಟ್ ಅವ್ರು ಹೀಗೆ ಮಾಡಿದರೆ ಆಯಿತು ಅಷ್ಟೇ, ಬ್ಲೈಂಡಾಗಿ. ಅದು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದರಿಂದ ನಮಗೇನು ಕಷ್ಟ ಆಗಿಲ್ಲ. ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಿದ್ವಿ, ನಮ್ಮ ಬೇಂಜಿ ಇಲ್ಲ ಈ ಥರ ಮಾಡಿ, ಓಕೆ. ಬಟ್ ಯಾವುದು ಇಂಟರ್ಪ್ರಿಟೇಷನ್ಸ್ ಇರಲಿಲ್ಲ ಆ ಥರ. ಒಂದು ಮತ, ಯಾವುದೋ ಒಂದು ಮತ, ಯಾರಾಗಿರಲಿ, ಯಾರನ್ನ ಬಾಬಾ ನಿಮಿತ್ತ ಮಾಡಿದಾರೋ, ಪ್ರಕಾಶ್ ಮಣಿದಾದಿ ಇದ್ರು, ಒಂದು ಮತದಂತೆ ಹೋದರೆ ಎಲ್ಲನೂ ಹೇಗಿರುತ್ತೆ, ಚೆನ್ನಾಗಿರುತ್ತಲ್ವಾ. ಆ ಥರ ಕಾನ್ಸೆಪ್ಟ್ ಇರಬೇಕು. ಸರಿ, ನಮಗೇನೋ ಬೇರೆ ಅವ್ರಿಗಿಂತ ಚೆನ್ನಾಗಿರೋ ಐಡಿಯಾ ಸಿಗುತ್ತೆ ಕೆಲವೊಮ್ಮೆ. ಸೇವೆಗೆ ನಿಮಿತ್ತರಾಗಿರೋರ್ಗಿಂತ ಚೆನ್ನಾಗಿರೋ ಐಡಿಯಾ ನಿಮಗೆ ಸಿಗುತ್ತೆ, ಆದರೆ ನಿಮಿತ್ತ ಯಾರಿದಾರೋ ಅವ್ರ ಬುದ್ಧಿ ಅದನ್ನು ಒಪ್ಕೊಳ್ಳೋದಿಲ್ಲ ಅಲ್ವಾ. ಅವಾಗೇನು ಮಾಡಬೇಕು? ಸರಿ, ಅವ್ರೇನು ಹೇಳ್ತಾರೋ ನನ್ನ ಕಾಂಟ್ರಿಬ್ಯೂಷನ್ ಅಲ್ವಾ, ಇದಕ್ಕೆ ನನ್ನ ಸಹಾಯ ಅಥವಾ ನನ್ನ ಕೋಆಪ್ರೇಷನ್ ಅಂತ ಹೋಗ್ತಾ ಇರ್ಬೇಕು. ಆವಾಗ ನಿಮ್ದೇನು ಸಂಕಲ್ಪ ಇದೆಯೋ ಅದನ್ನು ಬಾಬಾ ಅವ್ರಿಗೆ ಟಚ್ ಮಾಡಿಸ್ತಾರೆ. ಇದು ಗುಪ್ತ ನಡೀತಾ ಇರುತ್ತೆ, ನಾನು ಚೆನ್ನಾಗಿ ಅನುಭವ ಮಾಡಿದ್ದೆ. ನಾವೇನು ಅನ್ಕೊಂತೀವೋ, ನಾನು ಹೀಗೆ ಮಾಡ್ತೀನಿ ಅಂತಂದರೆ ಬೇಡ ಅನ್ಸುತ್ತೆ, ಸರಿ ಅಂತ ಹೊಟ್ಟೋಗ್ತಾ ಇದೆ. ಆಮೇಲೆ ಕರೆದು ಈ ಥರ ಮಾಡು, ಅದೇ ಥರ ಮಾಡು ಅಷ್ಟೇ. ಅದರಿಂದ ಬಾಬಾ ಹೇಳ್ತಾರೆ, ಒಂದು ಮತದ ತಾಕತ್ ಅಷ್ಟೊಂದು ಇದೆ.
ಅಭಿ ತುಂಬ ತಾಕತ್ ಲೇ ರಹಿ ಹೋ. ಅದರಿಂದ ಇವಾಗ ನೀವು ಆ ತಾಕತ್ತನ್ನ ತಗೊಂತಾ ಇದ್ದೀರಾ. 21 ಜನ್ ಇಂಡಿಪೆಂಡೆಂಟ್ ರಾಜಾಯಿ ಕರ್ತೆ. 21 ಜನ್ಮ ನೀವು ಇಂಡಿಪೆಂಡೆಂಟ್ ರಾಜ್ಯವನ್ನ ಮಾಡ್ತೀರಾ. ಅಂಡರ್ಲೈನ್ ಮಾಡ್ತೀವಿ. 21 ಜನ್ಮ ಇಂಡಿಪೆಂಡೆಂಟ್ ರಾಜ್ಯ ಮಾಡ್ತೀರಾ ಅಂತಂದ್ರೆ ಇವಾಗ ಒಂದು ಮತದಂತೆ ನಡಿಬೇಕು. ಒಂದು ಶ್ರೀಮತ ಬಾಬಾ ಕೊಡ್ತಾರೆ. ಅಪ್ನಿ ಹಿ ದೇವಿ ಫ್ಯಾಮಿಲಿ, ಅಲ್ಲಿ ರಾಜ್ಯ ಅಂತಾನೆ ಅನ್ಸಲ್ವಂತೆ, ಒಂದೇ ಫ್ಯಾಮಿಲಿ. ನಿಮ್ಮ ದೈವಿ ಫ್ಯಾಮಿಲಿ ಇರುತ್ತೆ ಅಷ್ಟೇ. ಅಭಿ ಯೇ ಹೈ ತುಮ್ಹಾರಾ ಈಶ್ವರೀಯ ಪರಿವಾರ. ಇದಾಗಿದೆ ಈಶ್ವರೀಯ ಪರಿವಾರ. ಬಾಪ್ कहते हैं अपने को आत्मा समझ बाप की याद में रहते हो तो तुम ईश्वरीय परिवार के हो. ಈಶ್ವರೀಯ ಪರಿವಾರ ಇದು, ಅಲ್ಲಿ ದೈವಿ ಪರಿವಾರ ಎರಡು ಒಂದೇನಾ? ಬೇರೆ 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 ಬೇರೆ. ಅದು ನೀವೇ ಇದು ಮಾಡಿ, ಮನನ ಮಾಡಿ ಹೇಗೆ ಬೇರೆ ಬೇರೆ. ಅದರಿಂದ ಬಾಬಾ ಯಾರು ನಿಮ್ಮನ್ನ ಆತ್ಮ ಅಂತ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂತಾರೋ, ಬಾಬಾ ಅವ್ರ ನೆನಪು ಮಾಡ್ತಾರೋ, ನೆನಪಲ್ಲಿ ಇರ್ತಾರೋ, ಅವರು ಈಶ್ವರೀಯ ಪರಿವಾರದವರು. ಅದರಿಂದ ಒಂದು ದಿನದಲ್ಲಿ ಈಶ್ವರೀಯ ಪರಿವಾರದವ್ರು ಎಷ್ಟು ಸಮಯ ಇರ್ತೀವಿ. ಯಾರು ತಮ್ಮನ್ನ ಆತ್ಮ ಅಂತ ತಿಳ್ಕೊಂತಾರೋ, ತಂದೆ ನೆನಪಲ್ಲಿ ಇರ್ತಾರೋ, ಅವರು ಈಶ್ವರೀಯ ಪರಿವಾರದವರು. अगर देह अभिमान में आकर भूल जाते हो तो आसुरी परिवार के हो. ದೇಹ ಅಭಿಮಾನದಲ್ಲಿ ಬಂದು ಒಂದ್ ವೇಳೆ ಮರ್ತೋದ್ರಿ ಅಂತಂದ್ರೆ ಯಾರಾಗ್ಬಿಡ್ತೀರಾ? ಅಸುರ ಪರಿವಾರದವ್ರು ಆಗ್ಬಿಡ್ತೀರಾ. ಆದ್ರಿಂದ ಬಾಬಾ ಹೇಳ್ತಾರೆ, ಏಕ್ ಸೆಕೆಂಡ್ ಮೇ ಈಶ್ವರಿ ಸಂಪ್ರದಾಯಕ್ಕೆ और फिर एक सेकंड में आसुरी ಸಂಪ್ರದಾಯಕ್ಕೆ ಬಂದ್ ಜಾತೆ. ಒಂದು ಸೆಕೆಂಡ್ ಈಶ್ವರೀಯ ಸಂಪ್ರದಾಯದವರಾಗಿರ್ತಾರೆ, ಮತ್ತೆ ಇನ್ನೊಂದು ಸೆಕೆಂಡ್ ಏನಾಗ್ಬಿಡುತ್ತೆ, ಅಸುರ ಸಂಪ್ರದಾಯದವರಾಗ್ಬಿಡ್ತಾರೆ. ಡೇಂಜರ್ ಅಲ್ವಾ? ಅಸುರರು ಅಂತಂದ್ರೆ ಓಕೆ, ಎಲ್ಲರೂ ಅಯ್ಯೋ ಅವ್ರು ಕೆಟ್ಟವರಪ್ಪ. ಒಳ್ಳೆಯವರು ಅಂದ್ರೆ ಓಕೆ, ಅವ್ರು ಒಳ್ಳೆಯವರು ಅಲ್ವಾ? ಒಳ್ಳೆಯವರಾಗಿರ್ತಾರೆ, ತಕ್ಷಣ ಚೇಂಜ್ ಆಗ್ತಾರೆ ಅಂತಂದ್ರೆ ಡೇಂಜರಸ್ ಅಲ್ವಾ? ಅದರಿಂದ ಬಾಬಾ ನಮ್ಮನ್ನು ನೋಡ್ಕೋಬೇಕು, ಒಳೊಳಗೆ ಚೆಕ್ ಮಾಡ್ಕೋಬೇಕು. ನಾನು ಈಶ್ವರೀಯ ಪರಿವಾರದಲ್ಲಿ ಇದೀನ ಈಗ, ಅಥವಾ ಅಸುರ ಪರಿವಾರ, ಸ್ಥೂಲದಲ್ಲ ಸೂಕ್ಷ್ಮದಲ್ಲಿ ಅಸುರ ಪರಿವಾರದಲ್ಲಿ ಇದೀನ ಅಂತ ನೋಡ್ಕೊಳ್ಳಿ. अपने को आत्मा समझ बाप को याद करना कितना सहज है. ಏನ್ ಕಷ್ಟ ಇದೆ ಅಂತ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಬಾಬಾ ನೆನಪು ಮಾಡಬೇಕು. ಇದ್ರಲ್ಲಿ ಏನಪ್ಪ ಕಷ್ಟ ಇದೆ? ಇದನ್ನ ಬೆಟ್ಟ ಹತ್ತು ಇಳಿ ಅಥವಾ ಅಂಗ ಪ್ರದರ್ಶನ ಮಾಡಿ ಈ ತರ ಏನಾದ್ರೂ ಕಷ್ಟವಾಗಿರೋದು ಹೇಳಿದ್ರೆ ನನ್ನ ಕೈನಲ್ಲಿ ಆಗಲ್ಲ, ನಂಗೆ ವಯಸ್ಸಾಗೋಯ್ತು ಅಂತ ಹೇಳ್ತಾರೆ ಅಲ್ವಾ? ಏನ್ ಕಷ್ಟ ಇದೆ? ಬಾಬಾ ಹೇಳ್ತಾರೆ ನೆನಪು ಮಾಡಿ. ನೆನಪು ಮಾಡೋದ್ರಲ್ಲಿ ಏನ್ ಕಷ್ಟ ಇದೆ? ಪರಂತು ಆದ್ರೆ ಏನಾಗುತ್ತೆ, ಬಚ್ಚೋಂಕೋ ಮುಷ್ಕಿಲ್ ಆಗ್ತಾ ಇದೆ. ಮಕ್ಕಳಿಗೆ ಕಷ್ಟ ಆಗ್ತಾ ಇದೆಯಲ್ಲ, ಅವ್ರಿಗೆ ಆಶ್ಚರ್ಯ. ಎಷ್ಟು ಈಸಿಯಾಗಿರೋದನ್ನ ಹೇಳ್ಕೊಡ್ತೀನಿ, ಆದ್ರೆ ಮಕ್ಕಳಿಗೆ ಏನಾಗ್ತಿದೆ, ಎಷ್ಟು ಕಷ್ಟ ಆಗ್ತಾ ಇದೆ. बाप कहते हैं अपने को आत्मा समझ और बाप को याद करेंगे तो विकर्म विनाश होंगे. ನೀವು ವಿಕರ್ಮ ವಿನಾಶ ಆಗ್ಬೇಕು ಅಂದ್ರೆ ಬಾಬಾ ನೆನಪು ಮಾಡ್ಬೇಕು. ಬಾಬಾ ನೆನಪು ಮಾಡ್ಬೇಕು ಅಂದ್ರೆ ನಿಮ್ಮ ನೀವು ಆತ್ಮ ಅಂತ ತಿಳ್ಕೋಬೇಕು. देह द्वारा कर्म तो करना ही, आत्ಮ ಅಂತ ಒಂದ್ ಕಡೆ ಕೂತಿರಕ್ ಸಾಧ್ಯನಾ? ದೇಹ ದ್ವಾರ, ದೇಹದ ಮೂಲಕ ಕರ್ಮ ಮಾಡಲೇಬೇಕು. ದೇಹ ಬಿಗಟ್ಟು ತುಮ್ ಕರ್ಮ ಕರ್ನೆ ही सकते. ದೇಹ ಇಲ್ಲದೆ ಕರ್ಮ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಕೋಶಿಶ್ ಕರ್ನಿ ಹೇ ಕಾಮ್ ಕಾಜ್ ಕರ್ತೆ ಬಿ ಹಮ್ ಬಾಪ್ ಕೋ ಯಾದ್ ಕರೆ. ಆದ್ರಿಂದ ಇಷ್ಟು ಸಿಂಪಲ್ ಈಸಿಯಾಗಿರೋದನ್ನ ಬಾಬಾ ತಿಳಿಸ್ಕೊಡ್ತಾರೆ. ಆದ್ರಿಂದ ಹಾಗೆ ಇರಬಾರ್ದು, ಕರ್ಮ ಮಾಡ್ಕೊಂಡು ಸುಮ್ಮನೆನೂ ಇರಬಾರ್ದು. ಆದ್ರಿಂದ ಟ್ರೈ ಮಾಡಿ, ಕಾರ್ಯ ಕೆಲಸಗಳು ಮಾಡ್ತಾ ಬಾಬಾ ನೆನಪಲ್ಲಿರೋಕೆ ಪುರುಷಾರ್ಥ ಮಾಡಿ. ಪರಂತು ಯಹಾ ತೋ ಬಿಗರ್ ಕಾಮ್ ಬಿ ಯಾದ್ ನಹಿ ಕರ್ ಸಕ್ತೆ. ಸರಿ, ಕೆಲಸ ಕಾರ್ಯಗಳಿದೆಯಪ್ಪ, ಅವ್ರಿಗೆ ಬೇರೆ ಪುರ್ಸೊತ್ತಿರಲ್ಲ, ಆದ್ರಿಂದ ಅವರಿಂದ ನೆನಪು ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಇಲ್ಲೇ ಇರ್ತಾರೆ, ಅವ್ರಿಗೂ ಸಹ ಏನಿರಲ್ಲ, ನೆನಪು ಅವರು ನೆನಪು ಮಾಡಲ್ಲ. ಅಷ್ಟು ಈಸಿಯಾಗಿದ್ರೆ, ನೆನಪು ಮಾಡೋದು ಅಷ್ಟು ಈಸಿಯಾಗಿದ್ದಿದ್ರೆ ಯಾಕೆ ಇಷ್ಟು ವರ್ಷ ಆಗ್ತಾ ಇತ್ತು? ಭೂಲ್ ಜಾತೆ, ಮರ್ತೋಗ್ತಾರೆ. ಯಹಿ ಮೆಹನತ್ತೆ ಅಂದ್ರೆ ಯಾವಾಗ ನನ್ನ ಅನುಭವ ಏನಂತಂದ್ರೆ, ಯೋಗದಲ್ಲಿ ಕೂತ್ಕೊಂಡಾಗ ಚೆನ್ನಾಗಿ ಪವರ್ಫುಲ್ ಸೇರಿ ಯಾವ್ದಾದ್ರು ಅನುಭವ ಆಗ್ತಾ ಇದ್ರೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಅದಿಲ್ಲ ಅಂದಾಗ ಏನಾಗ್ತಾ ಇರುತ್ತೆ, ಮಾಡ್ಬೇಕು ಅಂತ ಮಾಡೋದು, ಟೈಮ್ ನೋಡೋದು, ಬೇರೆ ಬೇರೆ ಇದೆಲ್ಲ ನಮ್ಮನ್ನ ಫುಲ್ ಮಾಡುತ್ತೆ. ಆದ್ರಿಂದ ಅದೊಂದು ಲಕ್ಷ್ಯ ಇಟ್ಕೊಳ್ಳಿ. ಯಾವಾಗ ನಾನು ಕೂತ್ಕೊಂಡು ಯೋಗದಲ್ಲಿ ಏನಾದ್ರೂ ಅನುಭವ ಮಾಡ್ಬೇಕು. ನೆನ್ನೆ ಹೇಳಿದ್ರಲ್ಲ, ನಾನು ಇವಾಗ
ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅದನ್ನ ಅನುಭವ ಮಾಡಿ. ಕೇಳಬೇಕು ಬಾಬಾ ನನ್ನ ಹತ್ರ ಮಾತಾಡ್ತಾ ಇರೋದನ್ನ ಒಳಗೊಳಗೆ ಏನೋ ಆಗ್ತಾ ಇರುತ್ತಲ್ಲ ಅದಾಗಬೇಕು. ಆ ರೀತಿ ಅನುಭವ ಮಾಡಿ, ಆವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವಾಗಲೂ ಆತ್ಮ ಅಂದ್ಕೊಂಡು ಪರಂಧಾಮ ನೆನಪು ಮಾಡ್ತಾ ಇದ್ರೆ ನಾವು ಹೇಳ್ಕೊತಾ ಇರ್ತೀವಿ, ಅದ್ರ ಬುದ್ಧಿಯಲ್ಲಿ ಹೋಗಿರಲ್ಲ. फिर मंत्र आदि जो मिलते हैं वह सॉरी भक्ति में ऐसा कोई थोड़े ही कहा जाता है कि सारा दिन ಭಕ್ತಿ ಕರು. ಅದರಿಂದ ಬಾಬಾ ಹೇಳ್ತಾರೆ ಇದು ಹೊಸದಲ್ವಾ, ಭಕ್ತಿನಲ್ಲಿ ಇಡೀ ದಿನ ಭಕ್ತಿ ಮಾಡಿ ಅಂತ ಹೇಳ್ಕೊಡ್ತಾರ ಏನು? ಇಲ್ಲ. ಯಾವಾಗ ಮಾಡಬೇಕು ಭಕ್ತಿ? ಉಸ್ಮೆ ಟೈಮ್ ಹೋತಾ ಹೈ, ಅದೊಂದು ಫಿಕ್ಸೆಡ್ ಟೈಮ್ ಇರುತ್ತೆ. ಸವೇರೆ ಶಾಮ್ ವ ರಾತ್ಕೋ, ಕೆಲವರು ಬೆಳಿಗ್ಗೆ, ಕೆಲವರು ಸಂಜೆ, ಕೆಲವರು ರಾತ್ರಿ, ಆ ಥರ ಟೈಮ್ ಇರುತ್ತೆ. फिर ಮಂತ್ರ ಆದಿ ಜೋ ಮಿಲ್ತೆ ಹೇ ವ ಬುದ್ಧಿ ಮೇ ರಹತೆ. ಮಂತ್ರ ಏನು ಕೊಟ್ಟಿರ್ತಾರೆ ದೀಕ್ಷೆ ಆಗಿರುತ್ತೆ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಮಂತ್ರ ಜಪ ಮಾಡ್ತಾ ಇರ್ತಾರೆ. ಅನೇಕಾನೇಕ ಶಾಸ್ತ್ರ ಹೇಳಿ, ಕೆಲವರು ಮಂತ್ರಗಳು ಏನ್ ಹೇಳ್ತಾರೆ ಅಂದ್ರೆ ಹೋಗ್ತಾ ಬರ್ತಾ ಮಂತ್ರ ಹೇಳಬಾರ್ದು ಅಂತ ಇದೆ. ಕೆಲವರು ಯಾವಾಗ್ಲೂ ಆಟೋಮೆಟಿಕ್ ಅಜಪ್ ಅಜಪ್ ಮಾಡ್ತಾ ಇರಿ ಅಂತಿದೆ. ಅದರಲ್ಲಿ ಎಷ್ಟು ಅನೇಕ ಮತಗಳು ಇದೆ. ತುಮ್ಕೋ ತೋ ಕೋಯಿ ಪುಸ್ತಕ ಆದಿ ನಹಿ ಪಡ್ನಾ ಹೈ. ಭಕ್ತಿ ಮಾರ್ಗದಲ್ಲಿ ಓದ್ತಾರೆ, ಆದರೆ ನಿಮಗೆ ಯಾವ ಪುಸ್ತಕ ಓದೋದು ಏನೂ ಇಲ್ಲ ಅಂತಾರೆ. ಓದಲ್ವಾ? ಮುರಳಿ ನಹಿ ಪಡ್ನಾ ಹೈ ನ ಬನಾನಾ ಹೈ. ನೀವು ಮಾಡಬೇಕಾಗಿರೋ ಅವಶ್ಯಕತೆನೂ ಇಲ್ಲ, ಓದುವಂಥ ಅವಶ್ಯಕತೆನೂ ಇಲ್ಲ. ಅವಾಗ ಸೇವೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇವಾಗ ಮುರಳಿ ಪ್ರಿಂಟ್ ಆಗುತ್ತೆ, ಯಾಕೆಂದರೆ ರಿಫ್ರೆಶ್ ಆಗಬೇಕು, ಮತ್ತು ಹೊಸಬ್ರಿಗೆ ಪುಸ್ತಕಗಳು ಬೇಕಲ್ವಾ. ಅದರಿಂದ ಆವಾಗಿನ ಕಾಲದ ಆವಾಗ ಹೇಳಿದ್ರು ಬಾಬಾ, ಏ ಮುರಳಿ ಚಪಾತಿ ಬಿ ಹೇ ರಿಫ್ರೆಶ್ ಹೋನೆಗೆ. ಮುರಳಿ ಎಲ್ಲ ಪ್ರಿಂಟ್ ಮಾಡ್ತಾರೆ ಅಂತಂದರೆ ಏನಕ್ಕೆ? ರಿಫ್ರೆಶ್ ಆಗಲಿಕ್ಕೆ. ಬಾಕಿ ಕೋಯಿ ಬಿ ಕಿತಾಬ್ ಆದಿ ನಹಿ ರಹೇಗಿ. ಮತ್ತೆ ಅದನ್ನು ಆಧಾರವಾಗಿ ಇಟ್ಕೋಬೇಡಿ. ಇವಾಗಿಲ್ಲ ಅಲ್ವಾ ಪುಸ್ತಕ ಆಧಾರ ಇಲ್ಲ, ಇವಾಗೆಲ್ಲ ಮೊಬೈಲ್ ಆಧಾರ. ಆ ಮೊಬೈಲು ಇಲ್ಲ ಅಂದರೆ ಯಾವ ಆಧಾರ? ಪುಸ್ತಕ ಇತ್ತು ಅಂದರೆ ಅಟ್ಲೀಸ್ಟ್ ತೆಗೆದು ನೋಡ್ಬೇಕು. ಇವಾಗ ಮೊಬೈಲಲ್ಲಿ ಇದೆಯಲ್ಲ ಅಂದ್ಬಿಟ್ರೆ ಆಮೇಲೆ ಮೊಬೈಲ್ ತಕ್ಷಣ ಏನಾದರೂ ಫೇಲ್ ಆಯಿತು ಅಂದರೆ ಏನಾಗುತ್ತೆ? ಆದ್ದರಿಂದ ಬಾಬಾ ಬುದ್ಧಿನಲ್ಲಿ ಪಾಯಿಂಟ್ಸು ಇಟ್ಕೋಬೇಕು. ಯಾವುದು ತುಂಬ ನಮ್ಮದು ವೀಕ್ನೆಸ್ ನಮಗೆ ಗೊತ್ತಿದೆ, ಅಥವಾ ವೀಕ್ನೆಸ್ಸು ಇಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಅನುಭವ ಮಾಡಬೇಕು. ತೂಫಾನ್ ಬಿ ತೋಫಾ ಹೇ ಬಾಬಾ ಹೇಳ್ತಾರಲ್ಲ, ಆ ಥರ ಪರ್ಟಿಕ್ಯುಲರ್ ಯಾವುದಾದ್ರು ಅಸಂಭವ್ ಬಿ ಸಂಭವ್, ಆ ಥರ ಒಂದೊಂದು ಪಾಯಿಂಟ್ ತಗೊಂಡು ಇದನ್ನು ನಾನು ಮಾಡಿ ತೋರಿಸ್ಬೇಕು. ಅಥವಾ ನಿನ್ನೆ ಅಣ್ಣವ್ರು ನೀವು ಹೇಳಿದ್ರಲ್ಲ, ಲೇಕರ್ ಹಿ ಚೋಡೆಂಗೆ, ಅನುಭವ ಕರ್ಕೆ ಹಿ ಚೋಡೆಂಗೆ. ಆ ಥರ ಯಾವುದಾದ್ರೂ ಕೆಲವು ಡ್ರಾಮಾ, ಯಾವುದಾದ್ರು ಒಂದು ಪಾಯಿಂಟ್, ಬಾಕಿ ದಿನ ಈ ಪಾಯಿಂಟ್ ಮಾಡ್ತಾ ಇರಿ. ಆದರೆ ಒಂದು ಪಾಯಿಂಟ್, ನಿಮ್ಮ ಫೇವ್ರೆಟ್ ಪಾಯಿಂಟ್ ಯಾವುದೋ ಒಂದು ಇಟ್ಕೊಂಡು ಅದನ್ನು ನೀವೇನು ಮಾಡಬೇಕು, ಗಮನದಲ್ಲಿ ಅವೇರ್ನೆಸ್ಸಲ್ಲಿ ಇಟ್ಕೊಂಡು ಪುರುಷಾರ್ಥ ಮಾಡಬೇಕು. ಆವಾಗಲೇ ಇಷ್ಟ ಆಗುತ್ತೆ. ಅದೇ ಆವಾಗ ಬುದ್ಧಿನಲ್ಲಿ ಪಾಯಿಂಟು ಇರುತ್ತೆ. ಇಲ್ಲಾಂದರೆ ತೂಫಾ ಬಿ ತೋಫಾ ನಮಗೆ ಗೊತ್ತಿದೆ, ಬಿರುಗಾಳಿನೂ ಏನಿದೆ ಗಿಫ್ಟ್ ಆಗಿದೆ. ಆದರೆ ಬಿರುಗಾಳಿ ಬಂದಾಗ ಅದರಿಂದ ಅದು ನಿಮ್ಮ ಪಾಯಿಂಟ್ ಆಗಿರಬೇಕು, ನಿಮ್ಮ ಫೇವ್ರೆಟ್ ಡೈಲಾಗ್ ಆಗಿರಬೇಕು, ನಿಮ್ಮ ಪಂಚ್ ಪಾಯಿಂಟ್ ಇರಬೇಕು. ಆವಾಗ ನಿಮಗೆ ಪ್ರಾಕ್ಟಿಕಲಲ್ಲಿ ಅದು ಯೂಸ್ ಆಗುತ್ತೆ. ಆದ್ದರಿಂದ ಬಾಬಾ ಪುಸ್ತಕ ಎಲ್ಲ ಬೇಡ, ಅದೆಲ್ಲ ಏನಾಗುತ್ತೆ, ಖತಮ್ ಆಗುತ್ತೆ. ಜ್ಞಾನ್ ತೋ ಹೈ ಹಿ ಏಕ್ ಬಾಪ್ ಮೇ, ಅಭಿ ದೇಖೋ ಜ್ಞಾನ್ ವಿಜ್ಞಾನ್ ಭವನ್ ನಾಮ್ ರಖಾ ಹೈ. ಜೈಸೆ ಕಿ ಯಹ ಯೋಗ್ ಅವ್ರ ಜ್ಞಾನ್ ಸಿಖಾಯ ಜಾತ ಹೈ. ಅದ ನಂತರ ಬಾಬಾ ಹೇಳ್ತಾರೆ ನೋಡಿ, ಜ್ಞಾನ ಇರೋದು ಒಬ್ಬ ತಂದೆಯಲ್ಲಿ ಮಾತ್ರನೇ. ಇವಾಗ ನೋಡಿ ಜ್ಞಾನ ವಿಜ್ಞಾನ ಭವನ ಅಂತ ಹೆಸರಿಡ್ತಾರೆ, ಏನೋ ಅಲ್ಲಿ ಜ್ಞಾನ ಯೋಗ ಹೇಳ್ಕೊಡೋ ಹಂಗೆ ಹೆಸರು ಮಾತ್ರ ಇದೆ, ಅಲ್ಲಿ ನಡೆಯೋದೆಲ್ಲ ಬೇರೆ ಏನೋ ನಡೀತಾ ಇರುತ್ತೆ. ಬಿಗರ್ ಅರ್ಥ ಐಸೆ ಐಸೆ ನಾಮ್ ರಗ್ದಿತ್, ಅವ್ರಿಗೆ ಅದರ ಅರ್ಥನೇ ಗೊತ್ತಿಲ್ಲ, ಆದರೂ ಸಹ ಹೆಸರಿಟ್ಬಿಡ್ತಾರೆ. ಕುಚ್ ಭಿ ಪತಾ ನಹಿ ಕಿ ಜ್ಞಾನ್ ಕ್ಯಾ ಹೇ ವಿಜ್ಞಾನ್ ಕ್ಯಾ, ಏನೂ ಗೊತ್ತಿಲ್ಲ. ನಿನ್ನೆ ಜ್ಞಾನ ಅಜ್ಞಾನ ಹೇಳುತ್ತೆ, ಇವತ್ತು ಜ್ಞಾನ ವಿಜ್ಞಾನ ಹೇಳ್ತಾ ಇದೆ. ಏನು ಜ್ಞಾನ ಏನೂ ಗೊತ್ತಿಲ್ಲ, ವಿಜ್ಞಾನ ಅಂತಂದರೆ ಏನೂ ಗೊತ್ತಿಲ್ಲ. ಅಭಿ ತುಮ್ ಜ್ಞಾನ್ ಅವ್ರ ವಿಜ್ಞಾನ ಕೋ ಜಾನ್ತೆ ಹೋ. ಇವಾಗ ನಿಮಗೆ ಗೊತ್ತಿದೆ, ಜ್ಞಾನನೂ ಗೊತ್ತಿದೆ, ವಿಜ್ಞಾನ ಏನು ವಿಜ್ಞಾನ ಏನು ಗೊತ್ತಿದೆಯಾ? ಇವೆಲ್ಲ ಸೈಂಟಿಸ್ಟಾ ನೀವು? ಯೋಗ ಸೇ ಹೋತಿ ಹೈ ಹೆಲ್ತ್. ವಿಜ್ಞಾನ ಅಂದರೆ ಯೋಗ, ಯೋಗದಿಂದ ಹೆಲ್ತ್. जिसको विज्ञान कहा जाता है और ये है ज्ञान जिसमें वर्ल्ड की हिस्ट्री जियोग्रफी समझाई जाती है. ಯೋಗ ಮಾಡಿದ್ರೆ ಹೆಲ್ತ್. ಮತ್ತೆ ಯಾಕೆ ಯೋಗಿಗಳಿಗೆಲ್ಲ ರೋಗ ಬರುತ್ತೆ? ಆತ್ಮಸ್ಥಿತಿ ಇನ್ನೂ ಹೇಳ್ತಲ್ಲ ಹಿಮಾಲಯಸಲ್ಲಿ, ಅವ್ರ ಶರೀರ ಎಲ್ಲ ಏನಾಗ್ಬಿಡುತ್ತೆ, ರಬ್ಬರ್ ಥರ ಇರುತ್ತಂತೆ. ಅದ್ರಲ್ಲಿ ಐಸಲ್ಲಿ ಕೂತಿದ್ರು ಸಹ ಏನು ಅವ್ರಿಗೆ ಎಫೆಕ್ಟೇ ಇಲ್ವಂತೆ.
ಸ್ವೆಟರ್ ಎಲ್ಲ ಹಾಕೊಳ್ಳಲ್ವಂತೆ. ಆ ರೀತಿ ಅವ್ರ ಪುರುಷಾರ್ಥ ಆತ್ಮ ಅಭಿಮಾನಿಯಾಗಿರ್ತಾರೆ. ಆದ್ರೆ ಪರಮಾತ್ಮ ಜ್ಞಾನ ಇಲ್ಲ, ಜಸ್ಟ್ ಆತ್ಮ ಅಭಿಮಾನಿಯಾಗಿರ್ತಾರೆ. ಅದರಿಂದ ಅದು ವಿಜ್ಞಾನ ಮತ್ತೆ ಬಾಬಾ ಜ್ಞಾನ ಅಂತಂದ್ರೆ ಈ ಪ್ರಪಂಚದ ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಡ್ಲಾಗತ್ತೆ. ವರ್ಲ್ಡ್ ಗೆ ಹಿಸ್ಟ್ರಿ ಜಾಗ್ರಫಿ ಕೇಸೆ ರಿಪೀಟ್ ಹೋತಿ ಹೇ ಜಾನ್ನ, ಯಾಕಂದ್ರೆ ಅದು ಬೇಕಲ್ವಾ. ಪ್ರಪಂಚದ ಹಿಸ್ಟ್ರಿ ಜಾಗ್ರಫಿ ಹೇಗೆ ರಿಪೀಟ್ ಆಗುತ್ತೆ ಅದನ್ನು ತಿಳ್ಕೊಬೇಕಾಗಿದೆ. ಪರಂತು ಪಢಾಯಿ ಹೇ ಹದ್ ಕಿ, ಯಹಾ ತೋ ತುಮಕೋ ಬೇಹದ್ ಕಿ ಹಿಸ್ಟ್ರಿ ಜಾಗ್ರಫಿ ಬುದ್ಧಿ ಮೇ. ಹೇಗೆ ಅಲ್ಲಿ ಓದೋ ಸ್ಟೂಡೆಂಟ್ಸ್ಗೆ ಹದ್ದಿನ ಆ ವಿದ್ಯಾಭ್ಯಾಸ ಬುದ್ಧಿನಲ್ಲಿರುತ್ತೋ ಅದೇ ತರ ಇಲ್ಲಿ ಈ ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿ ನಿಮ್ಮ ಬುದ್ಧಿಯಲ್ಲಿ ಇದೆ ಅಂತ. हम जैसे राज्य लेते हैं, कितना समय और कब राज्य करते थे, वैसे राज कैसे राजधानी मिली थी, ये बातें और कोई की बुद्धि में नहीं आती. ಹಿಸ್ಟ್ರಿ ಅಂತಂದ್ರೆ ಏನು, ರಾಜ್ಯ ಇತ್ತು, ಆ ರಾಜ ಹೇಗಿದ್ರು, ಮತ್ತೆ ಅವ್ರ ರಾಜ್ಯದಲ್ಲಿ ಏನೇನಿತ್ತು, ಮತ್ತೆ ರಾಜ್ಯ ಹೇಗ್ ಅದನ್ನ ಕಳ್ಕೊಂಡ್ರು, ಇದೆಲ್ಲ ಇರುತ್ತಲ್ವಾ. ಅದು ಜಾಗ್ರಫಿ. ಅವ್ರ ರಾಜ್ಯದಲ್ಲಿ ಮರ ಇತ್ತಂತೆ, ನೀರ್ ಇತ್ತಂತೆ, ಮಕ್ಕಳು ಹೀಗಿದ್ರಂತೆ, ಅದೆಲ್ಲ ಇರುತ್ತಲ್ವಾ. ಅದರಿಂದ ಬಾಬಾ ಹೇಳ್ತಾರೆ ಇದೆಲ್ಲ ನಿಮ್ಮ ಬೇಹದ್ದಿನ ವಿಷಯಗಳು ಬುದ್ಧಿನಲ್ಲಿ ಇರಬೇಕು. ಬಾಪ್ ಹಿ ನಾಲೆಡ್ಜ್ಫುಲ್. ಬಾಬಾನೇ ಮತ್ತೆ ಯಾರಾಗಿದ್ದಾರೆ, ನಾಲೆಡ್ಜ್ಫುಲ್. ಅವಾಗ ನಾವು ಯಾರು, ಮಾಸ್ಟರ್ ಜ್ಞಾನ ಅಥವಾ ನಾವು ನಾಲೆಡ್ಜ್ಫುಲ್. ಈ ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಹೇ ಬಾಕಿ ಸಮಜಾತೆ. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತೆ ಅನ್ನೋದು ಬಾಬಾನೇ ತಿಳಿಸ್ಕೊಡ್ತಾರೆ. ಬನೆ ಬನಾಯಿ ಡ್ರಾಮಾ ಕೋ ನಾ ಜಾನ್ನೆ ಕೆ ಕಾರಣ, ಈ ತರ ಮಾಡಲ್ಪಟ್ಟ ಈ ಡ್ರಾಮವನ್ನ ಈ ಡ್ರಾಮದ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದ ಮನುಷ್ಯರೇನೇ ಹೇಳ್ತಾರೆ, ಫಲಾನ ನಿರ್ವಾಣ್ ಗಯ ಯಾ ಜ್ಯೋತಿ ಜ್ಯೋತ್ ಸಮಯ. ಇಂಥವ್ರು ನಿರ್ವಾಣಕ್ಕೆ ಹೋದ್ರು ಅಥವಾ ಜ್ಯೋತಿನಲ್ಲಿ ಅವರು ಲೀನ ಆಗೋದ್ರು ಅಂತ. ತುಮ್ ಜಾನ್ತೆ ಹೋ ಸಭಿ ಮನುಷ್ಯ ಮಾತ್ರ ಈ ಸೃಷ್ಟಿ ಮೇ ಆತೆ ಹೇ, ಇಸ್ಸೆ ಕೋಯಿ ಏಕ್ ಬಿ ಛೂಟ್ ನಹಿ ಸಕ್ತೆ ಅಂತ. ನಿಮ್ಗಂತೂ ತಿಳಿದಿದೆ ನಿಜ ಏನು, ಸತ್ಯ ಏನು ಅಂತ. ಎಲ್ಲ ಮನುಷ್ಯ ಮಾತ್ರರು ಏನಾಗಬೇಕಾಗಿದೆ, ಈ ಸೃಷ್ಟಿ ಚಕ್ರಕ್ಕೆ ಬರಬೇಕು. ಇದರಿಂದ ಯಾರು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ. ಚೂಟ್ನೆ ಎಕ್ಸೆಪ್ಷನ್ಸ್ ಎಲ್ಲ ಯಾವುದು ಇಲ್ಲ, ಎಲ್ಲರೂ ಬರಲೇಬೇಕು. ಬಾಪ್ ಸಮಜಾತೆ ಮನುಷ್ಯ की आत्मा एक शरीर छोड़ दूसरी लेती है, कितना बड़ा ड्रामा है. ಅವ್ರಿಗೆ ಏನಾಗಿದೆ, ವಂಡರ್ ಆಗಿದೆ. ಈ ಮನುಷ್ಯ ಆತ್ಮರು ನೋಡಿ ಒಂದು ಶರೀರ ತಗೊಂಡು ಒಂದು ಶರೀರದಲ್ಲಿ ಇರ್ತಾರೆ, ಮತ್ತೆ ಅದನ್ನ ಬಿಡ್ತಾರೆ, ಇನ್ನೊಂದು ಶರೀರ ತಗೊಂತಾರೆ. ಇದು ಎಷ್ಟು ದೊಡ್ಡ ಡ್ರಾಮಾ, ಎಷ್ಟು ದೊಡ್ಡ ಡ್ರಾಮಾ. ಸಿನಿಮಾ ಅಂದ್ರೆ ರೀಲ್ಸ್ ನೋಡ್ತಾರಲ್ಲ, ಎಷ್ಟು ಆವಾಗಿನ ಕಾಲದಲ್ಲಿ ಎಷ್ಟು ರೀಲ್ ಅಂತ ನೋಡ್ತಾರಲ್ಲ, ಆ ಥರ ಇದು ಎಷ್ಟು ದೊಡ್ಡ ಡ್ರಾಮಾ ಅಂತಾರೆ. ಯೋಚನೆ ಮಾಡಿ, ಇದಾದ ಪಾಯಿಂಟ್ ಅವಾಗ ಎಷ್ಟು ದೊಡ್ಡ ಡ್ರಾಮಾ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಫೀಲ್ ಮಾಡಿ. अब ड्रामा कहते हैं तो जरूर उनका टाइम भी चाहिए. ದೊಡ್ಡ ಡ್ರಾಮಾ ಅಂತಂದ್ರೆ ಎಷ್ಟು, ಅದಕ್ಕೊಂದು ಟೈಮ್ ಲಿಮಿಟ್ ಇರುತ್ತಲ್ಲ. ಬಾಬ್ ಸಮಜಾತೆ ಹೇ ಈ ಡ್ರಾಮಾ 5000 ವರ್ಷ, ಈ ಡ್ರಾಮಾ 5000 ವರ್ಷದಾಗಿದೆ. ಭಕ್ತಿ ಮಾರ್ಗಕ್ಕೆ ಶಾಸ್ತ್ರೋं में लिख दिया है ड्रामा लाखों वर्ष का है. ಅದ್ರ ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಎಷ್ಟೋ ಲಕ್ಷಾಂತರ ವರ್ಷದ ಡ್ರಾಮಾ. इस समय ही जबकि बाप ने आकर सहज राजयोग सिखाया था, इस समय के लिए ही गायन है कि कौरव घोर अंधेरे में थे और पांडव रोशनी में थे. ಈ ಸಮಯದಲ್ಲಿ ಬಂದು ಬಾಬಾ ನಮ್ಗೆ ಸಹಜ ರಾಜಯೋಗವನ್ನ ಕಲಿಸ್ಕೊಟ್ಟಿದ್ದಾರೆ. ಮತ್ತೆ ಈ ಸಮಯದ ಗಾಯನ ಆಗಿದೆ, ನೀವು ಯೋಗ ಮಾಡ್ತಾ ಇದ್ದೀರಾ. ಈ ಸಮಯದ ಗಾಯನ, ಕೌರವರು ಭಗವಂತ ಮುಂದೆನೇ ಇದ್ರು ಸಹ, ಆ ಶರೀರ ರೂಪದಲ್ಲಿ ಇದ್ರು ಸಹ ಅವರು ಗುರುತಿಸ್ಲಿಲ್ಲ. ಅವ್ರ ಅಜ್ಞಾನದಲ್ಲಿದ್ರು, ಅಜ್ಞಾನ ಅಂಧೇರದಲ್ಲಿದ್ರು. ಪಾಂಡವರು ಗುರುತಿಸಿದ್ರು, ಬೆಳಕಲ್ಲಿದ್ರು. वो लोग समझते हैं कलयुग में तो अजून 40,000 ವರ್ಷ है. ಭಗವಂತ ಬಂದಿದ್ದಾರೆ ಬನ್ನಿ ಅಂತಂದ್ರೆ ಏನಂತಾರೆ ಅವರು, ಅದು ಇನ್ನೂ 40,000 ವರ್ಷ ಆಗ್ಬೇಕು, ಅವಾಗೆ ಬರ್ತಾರೆ. उनको ये पता ही नहीं पड़ता कि भगवान आया है. ಅವ್ರಿಗೆ ಭಗವಾನ್ ಬಂದಿರೋದೇ ಗೊತ್ತೇ ಆಗಲ್ಲ. ಇಸ್ ಪುರಾನಿ ದುನಿಯಾ ಕಾ ಮೌತ್ ಸಾಮ್ನೆ ಖಡಾ ಹೈ. ಈ ಹಳೆ ಪ್ರಪಂಚದ ತಾವು ಇವಾಗ ಮುಂದೆ ಇದೆ, ಮೌತ್ ಮುಂದೆ ಇದೆ. ಸಬ್ ಅಜ್ಞಾನ ನೀಂದ್ ಮೇ ಸೋಯೆ ಪಡೆ. ಯಾವಾಗಪ್ಪ ಪ್ರಪಂಚ ಸಾಯುತ್ತೆ, ಎಲ್ಲರೂ ಅಜ್ಞಾನ ನಿದ್ದೆ ಚೆನ್ನಾಗಿ ಗಾಢ ನಿದ್ದೆನಲ್ಲಿ ಇರ್ತಾರೆ. ಭಗವಂತ ಬಂದಿದ್ದು ಸಹ ಅರ್ಥ ಮಾಡ್ಕೊಳ್ಳಲ್ಲ, ಮತ್ತೆ ಹಳೆ ಪ್ರಪಂಚ ಸತ್ತೋಗುತ್ತೆ. जब लड़ाई देखते हैं तो कहते हैं तो महाभारत लड़ाई की निशानी है. ಆಮೇಲೆ ಯಾವಾಗ ಯುದ್ಧ ನೋಡ್ತಾರೋ ಅವಾಗ ಅವ್ರಿಗೆ ಅನ್ಸುತ್ತಂತೆ, ಇದು ಮಹಾಭಾರತದ ನಿಶಾನೆ ಆಗಿದೆಯಲ್ಲ.
ये रिहर्सल होती रहेगी ಮತ್ತೆ ರಿಹರ್ಸಲ್ ನಡೀತಾ ಇರುತ್ತೆ फिर चलते चलते ಬಂದ್ हो जाएगी ಇವಾಗ ನಡೀತಲ್ಲ ಸ್ವಲ್ಪ ರಿಹರ್ಸಲ್ ಏನೋ ಆಗ್ಬಿಡುತ್ತೆ ವಾರ ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಮತ್ತೆ 3 ದಿನಕ್ಕೆ ಏನಾಗುತ್ತೆ ಅದು ಹಂಗೆ ಸ್ಟಾಪ್ ಮತ್ತೆ ಅಲ್ಲೂ ಯುಕ್ರೇನ್ ರಷ್ಯಾ ಅದು ನಡೀತಾನೆ ಇದೆ ಅದು ಬೇರೆ ವಿಷಯ ಮತ್ತೆ ಈ ತರ ನಡೀತಾ ಇರುತ್ತೆ ಆಮೇಲೆ ಚलते चलते बंद हो जाएगी ಎಲ್ಲಾನು ಸ್ಟಾಪ್ ಆಗ್ಬಿಡುತ್ತೆ तुम जानते हो अभी तुम्हारी पूरी स्थापना हुई थोड़ी है ಯಾಕೆ ರಿಹರ್ಸಲ್ ಆಗುತ್ತೆ 4 ದಿನ ವಾರ ಆಗುತ್ತೆ 4 ತಿಂಗಳು ವಾರ ಆಗುತ್ತೆ 4 ವರ್ಷ ವಾರ ಆಗುತ್ತೆ ಮತ್ತೆ ಎಲ್ಲ ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಬಾಬಾ ಹೇಳ್ತಾರೆ ನೀವಿನ್ನೂ ರೆಡಿ ಆಗಿಲ್ವಲ್ಲ ಅಷ್ಟು ಸ್ಥಾಪನೆ ಆಗ್ಬಿಟ್ರೆ ನೀವು ರೆಡಿ ಆಗ್ಬಿಟ್ರೆ ಸ್ಥಾಪನೆ ಆಗ್ಬಿಡುತ್ತೆ ಆದ್ರಿಂದ ಇವಾಗೇನ ಸ್ಥಾಪನೆ ಆಗೋಯ್ತಾ ಅದು ಯಾವಾಗ ಹೇಳಿದ್ದು ಅವಾಗ ಹೇಳಿದ್ದು ಸ್ಥಾಪನೆ ಆಗೋಯ್ತಾ ಏನು ಇವಾಗಲೇ ವಿನಾಶ ಆಗಲಿಕ್ಕೆ पूरी स्थापना स्थापने ಆಗ್ತಾ ಇದೆ ಅಂದ್ರೆ पूर्ति ಆಗಿಲ್ಲ गीता में थोड़ी है कि बाप ने सहज राज्य सिखलाई यहाँ ही राज्य ಸ್ಥಾಪನ್ की ಗೀತೆನಲ್ಲಿ ಇದು ತೋರಿಸಿದಾರ ಇಲ್ಲೇ ಭಗವಂತ ಬಂದು ರಾಜ್ಯ ಸ್ಥಾಪನೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರು ಎಲ್ಲೋ ಅವ್ರನ್ನ ಅಲ್ವಾ ಇಲ್ಲೇ ಮತ್ತೆ ರಾಜ್ಯ ಸ್ಥಾಪನೆ ಆಯ್ತು ಅಂತ ಆ ತರ ತೋರಿಸಿಲ್ಲ ಪ್ರಳಯ ಆಯ್ತು ಅಂತ ತೋರಿಸಿದ್ದಾರೆ प्रलय दिखा दी है दिखाते हैं सब मर गए बाकी 5 ಪಾಂಡವ ಬचे ಎಲ್ಲರೂ ಸತ್ತೋದ್ರು ಮತ್ತೆ ಪಂಚ ಪಾಂಡವರು ಮಾತ್ರ ಮಿಕ್ಕಿದ್ರು वह भी पहाड़ों पर जाकर गल मरे ಕೊನೆಗೆ ಅವರು ಹೋದ್ರಂತೆ ಹಿಮಾಲಯದಲ್ಲೆಲ್ಲ ಹೋಗಿ ಕರ್ಗೋದ್ರಂತೆ ರಾಜಯೋಗ से क्या हुआ कुछ भी पता नहीं ಮತ್ತೆ ರಾಜಯೋಗ ಏನಾಯ್ತು ಯಾಕೆ ಮತ್ತೆ ಕರ್ಗೋಗೋರು ರಾಜಯೋಗ ಈ ರಾಜಯೋಗದಿಂದ ಪ್ರಳಯ ಯಾಕೆ ತೋರಿಸ್ಬೇಕು ಇನ್ನೊಂದು ಇಲ್ಲೇ ಸ್ಥಾಪನೆ ತೋರಿಸ್ಬೇಕಲ್ಲ ಅದರಿಂದ ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬಾಬ್ ಹರ್ ಏಕ್ ಬಾತ್ ಸಮझाते रहते ಒಂದೊಂದು ವಿಷಯವನ್ನು ಬಾಬಾ ಎ ಫಾರ್ ಆಪಲ್ ಇವಾಗಲೂ ನೆನಪಿರುತ್ತೆ ಎಷ್ಟು ವರ್ಷ ಆದರೂ ಅಲ್ವಾ ಆ ಥರ ನಮಗೆ ಹೇಳ್ಕೊಟ್ಟು ಅಷ್ಟೇ ನಮಗೆ ಕೊನೆಗೂ ಕೊನೆಗೆ ಅದು ಪ್ರಿಂಟ್ ಆಗಿಬಿಡುತ್ತೆ ಆಗುತ್ತಾ वह है हद की बात हद की रचना हद के ಬ್ರಹ್ಮ ರಚತೆ ಅದು ಹದ್ದಿನ ವಿಷಯಗಳು ಹದ್ದಿನ ರಚನೆನ ಹದ್ದಿನ ಬ್ರಹ್ಮ ರಚನೆ ಮಾಡ್ತಾರೆ ಪಾಲನಾ ಭಿ ಕರ್ತೆ ಬಾಕಿ ಪ್ರಳಯನೇ ಹಿ ಕರ್ತೆ ಗೀತೆನೋ ಸರಿ ಯಾವುದೋ ಒಂದು ಹದ್ದಿನ ರಚನೆ ಆಮೇಲೆ ಪ್ರಳಯ ಆಗೋದಿಲ್ಲ ಸ್ತ್ರೀಕೋ ಅಡ್ಯಾಪ್ಟ್ ಕರ್ತೆ ಲೌಕಿಕದಲ್ಲಿ ಏನು ಮಾಡ್ತಾರೆ ಹದ್ದಿನ ರಚನೆ ಮಾಡ್ತಾರೋ ಸ್ತ್ರೀನ ಅಡಾಪ್ಟ್ ಮಾಡ್ಕೊತಾರೆ ಬಾಪ್ भी आकर अडैप्ट करते हैं आता ಬಾಬಾನು ಅದೇ ತರಹ ಏನು ಮಾಡ್ತಾರೆ ಅಡಾಪ್ಟ್ ಮಾಡ್ಕೊತಾರೆ कहते मैं इनमें प्रवेश कर बच्चों को नॉलेज सुनाता हूँ ಇವರಲ್ಲಿ ಪ್ರವೇಶ ಆಗಿ ನಿಮಗೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸ್ತೀನಿ ಇನ್ ದ್ವಾರ बच्चों को रचता हूँ ಇವರ ಮೂಲಕ ನಿಮ್ಮನ್ನ ಮಕ್ಕಳನ್ನ ರಚನೆ ಮಾಡ್ತೀನಿ बाप भी है ಫ್ಯಾಮಿಲಿ भी है ये तो बड़ी ಗುಹ್ಯ ಬಾತೆ ತಂದೆನೂ ಇದಾರೆ ಇಲ್ಲಿ ಫ್ಯಾಮಿಲಿನೂ ಇದೆ ಇದು ಗುಹ್ಯವಾದಂಥ ವಿಷಯ ಬಹುತ್ ಗಂಭೀರ ಬಾತೆ ಗಂಭೀರವಾದಂಥ ವಿಷಯ ಅಂತಂದರೆ ಫ್ಯಾಮಿಲಿ ಇದೆ ಅದು ದೊಡ್ಡ ಫ್ಯಾಮಿಲಿ ಅಂತಂದರೆ ಕಿರುಕುಳ ಹೆಚ್ಚಿರುತ್ತಲ್ವ ಅದರಿಂದ ಗಂಭೀರವಾದಂಥ ವಿಷಯ ಫ್ಯಾಮಿಲಿ ಇದೆ ಗೊತ್ತು ಆದರೂ ಸಹ ಮುಷ್ಕಿಲ್ ಕೊಯ್ಕೆ ಬುದ್ಧಿ ಮೇ ಬೈತಿ ಅದೇ ಗಂಭೀರವಾದಂಥ ವಿಷಯಗಳು ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಕೆಲವೆಲ್ಲ ಥಿಂಕ್ ಮಾಡಬೇಕು ಅದರಿಂದ ಇದೆಲ್ಲ ಅಷ್ಟು ಈಸಿ ಅಲ್ಲ ಬುದ್ಧಿನಲ್ಲಿ ಕೂತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಕೂತ್ಕೊಂಡಂಗೆ ಇರುತ್ತೆ ಆದರೆ ಹೊಟ್ಟೋಗಿರುತ್ತೆ अब बाप कहते हैं मैं पहले तो अपने को आत्मा समझो ಅದರಿಂದ ಬಾಬಾ ಹೇಳ್ತಾರೆ ಮೊದಲು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ आत्मा ही एक शरीर छोड़ दूसरा लेती है शरीर पर ही भिन्न भिन्न नाम पड़ते आत्ಮ ಒಂದು ಶರೀರ ಬಿಟ್ಟು ಬೇರೆ ತಗೊಳುತ್ತೆ ಆ ಶರೀರಕ್ಕೆ ಹೆಸರುಗಳು ಸಿಗುತ್ತೆ ನಾಮ್ ರೂಪ್ ಫೀಚರ್ಸ್ ಭಿನ್ನ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗೋ ಅಷ್ಟರಲ್ಲಿ ನಾಮ ರೂಪ ಫೀಚರ್ಸು ಎಲ್ಲಾನು ಚೇಂಜ್ ಆಗುತ್ತೆ ಭಿನ್ನವಾಗಿರುತ್ತೆ ಏಕಕ್ಕೆ ಫೀಚರ್ಸ್ ದೂಸರೆ ಸೆ ನಾಮ್ ಇದೆ ಒಬ್ರು ಫೀಚರ್ ಈ ಥರ ಇನ್ನೊಬ್ರು ಇವಾಗೆಲ್ಲ ಏನು ಮಕ್ಕಳು ಅಪ್ಪ ಅಮ್ಮನ ಕಂಪ್ಲೇಂಟ್ ಮಾಡ್ತಾರೆ ದೋಷ ಅಪ್ಪ ಅಮ್ಮನಿಗೆ ದೋಷ ಮೀನ್ಸ್ ಅವ್ರ ಮೇಲೆ ದೋಷ ಹಾಕ್ತಾರೆ ಏನು ನೀವು ಹೀಗಿದ್ದೀರಾ ಅದಕ್ಕೆ ನಾನು ಈ ಥರ ಇದ್ದೀನಿ ನೀವು ಕುಳ್ಳಗಿದ್ದೀರಾ ಅದಕ್ಕೆ ನಾನು ಕುಳ್ಳಗಿದ್ದೀನಿ ನೀವು ಹೇಗಿದ್ದೀರಾ ನಿಮ್ಮ ಕಲರ್ ಹೇಗಿದೆ ಅದರಿಂದ ನಿಮ್ಮಿಂದ ನನಗೆ ಅಂತ ಲೆಕ್ಕಾಚಾರ ಅಲ್ವಾ ಅವ್ರಿಗೆ ಆ ಥರ ಸಿಗಬೇಕು ಅದರಿಂದ ಅಲ್ಲಿ ಹುಟ್ಟಿರ್ತಾರೆ ಆದರೆ ಅದನ್ನು ಗೊತ್ತಿಲ್ಲ ಅಲ್ವಾ ಅವ್ರ ಮಕ್ಕಳಿಗೆ ಮತ್ತು ಅಪ್ಪ ಅಮ್ಮನಿಗೆ ನಿಮ್ಮಿಂದ ನಾವು ಹೇಗಿದ್ದೀವಿ ನೀವೇ ಕಾರಣ ಅಂತ
ಅತೃಪ್ತಿ ತುಂಬ ಇವಾಗ. ಈ ತುಂಬ ದೇಹಾಭಿಮಾನ ಕಾನ್ಷಿಯಸ್ ಅಲ್ಲಿ ಇದಾರಲ್ಲ, ಆದ್ರಿಂದ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತಾರೆ, ಅದರಿಂದ ಈ ತರ ಎಲ್ಲ ಮಾಡ್ತಾರೆ. ಅಪ್ನಿ ಆಕ್ಟ್ ಡ್ರಾಮಾ ಮೇ ನೊಂದಿ ಹುಯಿ, ಅದರಿಂದ ಬಾಬಾ ಹೇಳ್ತಾರೆ ಅವ್ರವ್ರ ಆಕ್ಟ್ ಏನಾಗಿದೆ, ಒಬ್ಬೊಬ್ರ ಆಕ್ಟ್ ಡ್ರಾಮಾನಲ್ಲಿ ಫಿಕ್ಸ್ ಆಗಿ ಹೀಗೆ ಇರಬೇಕು, ಮೂಗು ಹೀಗೆ ಇರಬೇಕು, ಕಣ್ಣು ಎಲ್ಲ ಹೀಗೆ ಇರಬೇಕು ಅಂತ ಹಾಗೆ ಇರುತ್ತೆ. ಇಲ್ಲೇ ಹುಟ್ಟಬೇಕು ಅಂದ್ರೆ ಅಲ್ಲೇ ಹುಡ್ತಾರೆ, ಇಲ್ಲೇ ಮಾಡಬೇಕು ಅಂದ್ರೆ ಅಲ್ಲೇ ಮಾಡ್ತಾರೆ. ಇಸ್ಕೋ ಬನಾ ಬನಾಯ ಡ್ರಾಮಾ ಕಹಾ ಜಾತೆ, ಅದನ್ನ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಅಂತ ಹೇಳಲಾಗುತ್ತೆ. ಅಭಿ ಬೇಹದ್ ಕಾ ವಾಕ್ಯತೆ ಮುಜೆ ಯಾದ್ ಕರೋ ತೋ ವಿಕರ್ಮಿನ, ಎಷ್ಟು ಸತಿ ಹೇಳಿದ್ವಿ ಇವತ್ತು. ಬೇಹದ್ದಿನ ತಂದೆ ನನ್ನನ್ನ ನೆನಪು, ನಾನು ಕೆಲವೊಮ್ಮೆ ಅನ್ಕೊಂತೀನಿ ಸರಿ ಯಾಕೆ ಹೇಳೋವಾಗಾದ್ರೂ ಬಾಬಾ ನೆನಪು ಬರುತ್ತಲ್ಲ ಅಲ್ವಾ, ಅದನ್ನ ಕೇಳ್ಬೋದು. ಎಷ್ಟು ಸರಿ ಹೇಳಿದ್ರು ಸರಿ, ಇವಾಗ ಬಾಬಾ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಾಬಾ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ಅಂತ ಅನ್ಕೊಳ್ದೆ, ಸರಿ ಇವಾಗ ನೆನಪು ಮಾಡ್ಬೇಕು ಅಂದ್ರೆ ಆಯ್ತು, ಮುಗೀತು. तो हम क्यों ना बाप को याद करें, ಇಷ್ಟು ಸರಿ ಹೇಳ್ತಾರೆ ಬಾಬಾ ಅಂದ್ರೆ ಯಾಕೆ ನೆನಪು ಮಾಡಬಾರ್ದು, ಮಾಡ್ಬೇಕು ಅಂತರ ಅನ್ನಿಸ್ಬೇಕು. ಯಹಿ ಮೆಹನತ್ ಕಿ ಬಾತ್, ಯಾಕೆ ಪದೇ ಪದೇ ಹೇಳ್ತಾರೆ, ಅದರಲ್ಲೇ ಮತ್ತೆ ಪರಿಶ್ರಮ ಇದೆ, ಪರಿಶ್ರಮ ಇರೋದು ಅದರಿಂದನೇ ಪದೇ ಪದೇ ಹೇಳ್ತಾರೆ. तुम बच्चे जब याद की यात्रा में बैठते हो तो माया के तूफान आते हैं, ಯುದ್ಧ ಚಲ್ತಾ है, ನೆನಪಿನ ಯಾತ್ರೆಯಲ್ಲಿ ಏನೇನು ನಡೆಯುತ್ತೆ, ಯಾವಾಗ ನೀವು ನೆನಪಲ್ಲಿ ಕುತ್ಕೊಂತಿರೋ ನೆನಪಿನ ಯಾತ್ರೆಯಲ್ಲಿ ಯಾವಾಗ ಮೊದಲು ಬರೋದು, ಬಿರುಗಾಳಿ ಬರುತ್ತೆ, ಮಾಯೆಯ ಬಿರುಗಾಳಿ, ಆಮೇಲೆ ಯುದ್ಧ ನಡೆಯುತ್ತೆ. ಅವಾಗ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಉನ್ಸೆ ಗಬ್ರಾನ ನಹಿ, ಅದೆಲ್ಲ ನೋಡಿ ನೀವು ಭಯ ಪಡಬಾರ್ದು. ಮಾಯಾ ಗಡಿ ಗಡಿ ಯಾಕೋ ತೋಡೆಗಿ, ಹೌದು ಮಾಯ ಅದ್ರ ಕೆಲಸ ಮಾಡುತ್ತೆ, ಗಡಿ ಗಡಿ ಏನ್ ಮಾಡುತ್ತೆ, ಕಟ್ ಮಾಡುತ್ತೆ ಕನೆಕ್ಷನ್. ನಮ್ಮ ಕೆಲಸ ಏನು, ಜೋಡಿಸೋದು ಅಷ್ಟೇ. ಮತ್ತೆ ಕೂತ್ಕೊಂಡು ಅಯ್ಯೋ ನನ್ನಿಂದ ಯೋಗನೇ ಮಾಡಕ್ಕಾಗ್ತಾ ಇಲ್ಲ, ನಾನು ಲಾಯಕ್ಕಿಲ್ಲ ಅನ್ಸುತ್ತೆ, ನನ್ಗೇನ್ ಪದವಿ ಇಲ್ಲ ಅನ್ಸುತ್ತೆ, ನನ್ ಪ್ರಾರಬ್ಧ ಇಲ್ಲ ಅನ್ಸುತ್ತೆ, ಆ ಥರ ಎಲ್ಲ ಅನ್ಕೋಬಾರ್ದು. ಕಟ್ ಮಾಡ್ತೀಯಾ, ನಾನು ನೆನಪು ಮಾಡ್ತೀನಿ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಕಲ್ಪ ವಿಕಲ್ಪ ಐಸೆ ಐಸೆ ಆಯಂಗೆ ಜೋ ಏಕ್ದಮ್ ಮಾತಾ ಖರಾಬ್ ಕರ್ ದೇಂಗೆ. ಸುಮ್ಮನೆ ಅಲ್ಲ, ಸಂಕಲ್ಪ ವಿಕಲ್ಪ ಹೇಗೆಲ್ಲ ಬರುತ್ತೆ ಅಂತಂದ್ರೆ ಏಕ್ದಮ್ ತಲೆ ಕೆಡಿಸ್ಬಿಡುತ್ತೆ. ತುಮ್ ಮೆಹನತ್ ಕರೋ, ಅದೇ ಅಲ್ವಾ ಮೆಹನತ್, ಅದರಿಂದ ಪರಿಶ್ರಮ ಮಾಡಿ. बाप ने समझाया है इन लक्ष्मी नारायण के कर्मेंद्रिय वश कैसे, इन ಲಕ್ಷ್ಮೀ ನಾರಾಯಣ್ ಕೆ ಕರ್ಮೇಂದ್ರಿಯ ವಶ ಕೈಸೆ ಹುಯಿ, ಅದರಿಂದ ಬಾಬಾ ನಮಗೆ ಏಮ್ ಆಬ್ಜೆಕ್ಟ್ ಕೊಟ್ಟಿದ್ದಾರೆ ನೋಡಿ. ಲಕ್ಷ್ಮೀ ನಾರಾಯಣರು ಅವರ ಕರ್ಮೇಂದ್ರಿಯಗಳನ್ನ ಹೇಗೆ ವಶದಲ್ಲಿ ಇಟ್ಕೊಂಡಿದ್ದಾರೆ ನೋಡಿ, ಅದನ್ನ ನೋಡಿ ತಿಳ್ಕೊಂಡು ಇವಾಗ ಪ್ರಪಂಚದಲ್ಲಿ ಅದೇ ತರ ಮಾಡ್ತಾರೆ. ಯಾರಾದ್ರೂ ಒಬ್ಬರು ಸಕ್ಸಸ್ಫುಲ್ ಅಂತಂದ್ರೆ ಅವ್ರು ಏನ್ ಮಾಡಿದ್ರು, ಏನ್ ಪ್ರಾಕ್ಟೀಸ್ ಮಾಡಿದ್ರು, ಏನ್ ತಿಂದ್ರು, ಎಲ್ಲಿ ಓದಿದ್ರು, ಏನ್ ಮಾಡಿದ್ರು, ಅದೆಲ್ಲ ಮಾಡ್ಕೊಂಡು ಅವ್ರನ್ನು ಫಾಲೋ ಮಾಡ್ತಾರೆ. ಆ ರೀತಿ ಲಕ್ಷ್ಮೀ ನಾರಾಯಣರು ಈ ಕರ್ಮೇಂದ್ರಿಯಗಳನ್ನ ಅವ್ರ ವಶದಲ್ಲಿ ಇಟ್ಕೊಂಡಿದ್ದಾರೆ. ಅದು ಏನ್ ಪುರುಷಾರ್ಥ ಮಾಡಿದ್ರು ಅಂತ ನೋಡಿ, ಅದನ್ನ ಮಾಡಿ. ಸಂಪೂರ್ಣ ನಿರ್ವಿಕಾರಿತೆ, ಕಾರಣ ಏನು, ಕರ್ಮೇಂದ್ರಿಯಗಳು ವಶದಲ್ಲಿ ಇತ್ತು ಅಂತಂದ್ರೆ ಅದು ಕಾರಣ ಏನು, ಅವರು ಸಂಪೂರ್ಣ ನಿರ್ವಿಕಾರಿಯಾಗಿದ್ರು. ಶಿಕ್ಷಾ ಉನ್ಕು ಕಹಾಸೆ ಮಿಲಿ, ಸರಿ ನಿರ್ವಿಕಾರಿಯಾಗಿದ್ರು, ಎಲ್ಲಿಂದ ಸಿಕ್ತು ಈ ಶಿಕ್ಷಣೆ. ಅಭಿ ತುಮ್ ಬಚ್ಚೋಂ ಕೋ ಯೇ ಬನಾನೆ ಕಿ ಶಿಕ್ಷಾ, ಯೇ ಬನ್ನೆ ಕಿ ಶಿಕ್ಷಾ ಮಿಲ್ ರಹಿ, ಇವಾಗ ನಿಮಗೆ ಸಿಗ್ತಾ ಇದೆ, ಆಮೇಲೆ ಅಲ್ಲಿ ಹೋಗಿ ನೀವು ಆಗಿರ್ತೀರ. ಇನ್ಮೆ ಕೋಯಿ ವಿಕಾರ ನಹಿ ಹೋತಿ, ಇವರಲ್ಲಿ ಯಾವುದೇ ವಿಕಾರ ಇರೋದಿಲ್ಲ. ಯಾಕೆ, ವಹ ರಾವಣ ರಾಜ್ಯ ಹಿನಿ, ಅಲ್ಲಿ ರಾವಣ ರಾಜ್ಯನೇ ಇಲ್ಲ. ಪೀಚೆ ರಾವಣ ರಾಜ್ಯ ಹೋದೆ, ರಾವಣ ರಾಜ್ಯ ಯಾವಾಗ ಬರುತ್ತೆ, ನಂತರ. ರಾವಣ ಕ್ಯಾ ಚೀಸ್ ಹೈ ಯೇ ಕೋಯಿ ಭಿ ನಹಿ ಜಾನ್ತೆ, ರಾವಣ ಅಂತಂದ್ರೆ ಅವನೇನು, ಏನ್ ಚೀಸು, ಅದೆಲ್ಲ ಏನು ಹಿಂದಿನಾಗ ಹೇಳ್ತಾರೆ. ನಮ್ಗೆ ಏನ್ ಪದಾರ್ಥ, ನಮ್ಗೆ ಅದು ಕನ್ನಡಕ್ಕೆ ಸೆಟ್ ಆಗಲ್ಲ. ಕ್ಯಾ ಚೀಸ್ ಹೈ, ಆಡಲ್ಲ ತು ಚೀಸ್ ಬಡಿ ಮಸ್ತ್ ಮಸ್ತ್, ಮನುಷ್ಯರಿಗೂ ಏನಂತಾರೆ ಚೀಸ್ ಅಂತಾರೆ. ಆದ್ರೆ ರಾವಣ ಯಾರು ಯಾರಿಗೂ ಗೊತ್ತಿಲ್ಲ. ಡ್ರಾಮಾ ಅನುಸಾರ ಎ ಬಿ ನೋಡ್, ಡ್ರಾಮಾ ಅನುಸಾರ ಎಲ್ಲಾನು ಇದೆಲ್ಲ ಫಿಕ್ಸ್ ಆಗಿದೆ. ಡ್ರಾಮಾಕ್ಕೆ ಆದಿಮಧ್ಯ ಅಂತ್ಕೋ ನಹಿ ಜಾನ್ತೆ, ಇಸಿಲಿಯೇ ನೇತಿ ನೇತಿ ಕರ್ತೆ ಆಯೆ, ಡ್ರಾಮದ ಆದಿಮಧ್ಯ ಅಂಕೆ ಗೊತ್ತಿಲ್ಲ, ಆದ್ರಿಂದ ಒಳ್ಳೇದನ್ನ ಮಾಡಿದ್ರು. ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಆಮೇಲೆ ಬರೋರು ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿರೋಂಗೆ ತಪ್ಪು ಅಡ್ರೆಸ್ ಹೇಳಿದ್ರೆ ಬೈಕೊಂತಾರ ಇಲ್ಲ, ಅದೇ ಆ ಕೆಲಸನ ಮಾಡಿದ್ದಾರೆ. ಆಮೇಲೆ ಬರೋರು ನಾನೇ ಭಗವಂತ, ಅಥವಾ ಇವರು ಭಗವಂತ, ಅಥವಾ ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಈ ಕಡೆ ಹೋಗಿ ಆ ಕಡೆ ಹೋಗಿ,
इन्हों के आगे माथा टेकने वाले ತಮೋ ಪ್ರಧಾನ್ ಕನಿಷ್ಠ ಪುರುಷಾರ್ಥ. ಈ ಲಕ್ಷ್ಮೀ ನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ರು, ಅವ್ರಿಗೆ ಇವರು ಕನಿಷ್ಠ ತಮೋ ಪ್ರಧಾನ ಮನುಷ್ಯರು ತಲೆಬಾಗ್ತಾರೆ. ಬಾಪ್ कहते पहले पहले तो एक बात ಪಕ್ಕಿ ಕರ್ಲೋ. ಒಂದೇ ಒಂದು ಮಾತನ್ನ ಚಾಯಕ್ ಅವರೇ, ಒಂದೇ ಒಂದು ಮಾತಂತೆ ಪಕ್ಕ ಮಾಡ್ಕೊಳ್ಳಿ ಸಾಕು, ಬೇರೆ ಯಾವುದು ಬೇಡ. ಪಕ್ಕ ಮಾಡ್ಕೊಳ್ಳಿ ಅಂತಾರೆ, ಒಂದೇ ಒಂದು. अपने को ಆತ್ಮ ಸಮಜ್ ಬಾಪ್ ಕೋ ಯಾದ್. ಇವಾಗ ಕೆಲವು ಕ್ಲಾಸಲ್ಲಿ ಕೆಲವೊಮ್ಮೆ ಅವ್ರು ಸ್ವಲ್ಪ ಇದಿರುತ್ತೆ, ನಿದ್ದೆ ಬರುತ್ತೆ ಅಥವಾ ಬೇರೆ ಎಲ್ಲೋ ಹೋಗಿರುತ್ತೆ, ಬುದ್ಧಿ ಗೊತ್ತಾಗ್ಬಿಡುತ್ತಲ್ಲ, ಅವ್ರನ್ನ ತಕ್ಷಣ ಕೇಳಿದ್ರೆ ಅವ್ರು ಯಾವುದೋ ಒಂದು ಪಾಯಿಂಟ್ ಯಾವಾಗಲೂ ಬುದ್ಧಿನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡಿರ್ತಾರೆ. ಬಾಬಾ ಏನು ಹೇಳ್ತಾರೆ ಅದು ಹೇಳ್ಬಿಡ್ತಾರೆ, ತಕ್ಷಣ ಹೇಳ್ಬಿಡ್ತಾರೆ, ಯೋಚನೆ ಮಾಡಲ್ಲ. ಅಷ್ಟು ನಾವು ಕೇಳಿ 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 ಸಬ್ ಕಾನ್ಶಿಯಸ್ ಅಲ್ಲಿ ಏನಾಗಿದೆ, ಬಾಬಂದು ಹೊಟ್ಟೋಗಿದೆ. ನಿದ್ದೆನಲ್ಲಿ ಎಪ್ಸು ಕೇಳಿದ್ರು ಆ ಪಾಯಿಂಟ್ ಬರಬೇಕು ಅಲ್ವಾ. ಇಸ್ಮೇ ಹಿ ಮೆಹನತೆ, ಅಷ್ಟು ಹೋಗ್ಬೇಕು. ಆತ್ಮನ ಒಂದು ಮಾತು ಪಕ್ಕ ಆಗ್ಬೇಕು, ಇದರಲ್ಲೇ ಮತ್ತೆ ಪರಿಶ್ರಮ ಇದೆ. ಅದರಿಂದ ಎಷ್ಟೊತ್ತು ಪುರುಷಾರ್ಥ ಎಷ್ಟು ಮಾಡಬೇಕು, ಒಂದು ದಿನಕ್ಕೆ ಎಷ್ಟು ಪುರುಷಾರ್ಥ ಮಾಡಬೇಕು. ಜೈಸೆ 8 ಗಂಟೆ ಸರ್ಕಾರಿ ನೌಕರಿ ಹೋತಿ ಏನ, ಸರ್ಕಾರಿ ನೌಕರಿ 8 ಗಂಟೆ ಮಾಡ್ತಾರೆ. ಯಾರು ಇವಾಗ ಸರ್ಕಾರಿ ನೌಕರಿಯಲ್ಲಿರೋರು ಯಾರಿದ್ದೀರಾ? ಯಾರಿಲ್ಲ. ಅಲ್ಲಿ 8 ಗಂಟೆ ನೌಕರಿ 8 ಗಂಟೆ, ಮತ್ತೆ ನೌಕರಿಗೆ ಹೋಗೋಕ್ಕೆ ಬರೋಕ್ಕೆ ಟ್ರಾನ್ಸ್ಪೋರ್ಟ್ಗೆ ಮತ್ತೆ ಅದನ್ನು ಹೋಗೋಕ್ಕೆ ಮಾಡಿಟ್ಟು ಹೋಗೋದು ಕೆಲಸಗಳು ಅದೆಲ್ಲ ಎಷ್ಟೊಂದು ಟೈಮ್ ಆಗುತ್ತೆ. ಬಾಬಾ ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ. 8 ಗಂಟೆ ಅಲ್ಲಿ ಮಾಡ್ತೀರಲ್ವಾ, ಅದೇ ರೀತಿ ಈ ಇದರಲ್ಲೂ ಅಭಿ ತುಮ್ ಬೇಹದ್ಗೆ ಸರ್ಕಾರಕ್ಕೆ ಮದದ್ಗಾರ್, ಬೇಹದಿನ ಸರ್ಕಾರದ ನೀವು ಮದದ್ಗಾರ್ ಆಗಿದ್ದೀರಾ, ಅದರಿಂದ ನೀವು ಸಹಾಯ ಮಾಡಬೇಕು. ತುಮಕೋ ಕಮ್ ಸೆ ಕಮ್ 8 ಗಂಟಾ ಪುರುಷಾರ್ಥರ್ ಯಾದ್ ಮೇ ರೇನಾ ಹೇ. ಕೊನೆ ಪಕ್ಷ ಎಷ್ಟು ಈಸಿ ಅಷ್ಟೇ. ಜಾಸ್ತಿ ಬೇಕು, ಓಕೆ ಫೈನ್ ಮಾಡ್ಕೊಳ್ಳಿ. ಕೊನೆ ಪಕ್ಷ ಅಟ್ಲೀಸ್ಟ್ ಅಂತಾರಲ್ಲ 8 hours ಪುರುಷಾರ್ಥ ಮಾಡಿ ನೆನಪಲ್ಲಿ ಅಂತಂದ್ರೆ ಯೋಗದಲ್ಲೇ ಇರಬೇಕು ಅಂತಿಲ್ಲ. ಮನನ ಮಾಡ್ತೀರಾ, ಅದನ್ನು ಬಾಬಾರ್ ಜೊತೆಗಲ್ವ ಇರೋದು. ಮುರಳಿ ಓದ್ತೀರಾ, ಬಾಬಾರ್ ಜೊತೆಲಿ ಇರ್ತೀರಾ, ಅದನ್ನೆಲ್ಲ ಏನ್ ಮಾಡ್ಬೋದು, 8 hours ಲೆಕ್ಕದಲ್ಲಿ ಸೇವೆ ಮಾಡ್ತೀರಾ. ಬಾಬನ್ ಪರಿಚಯ ಅಲ್ವಾ ಹೇಳೋದು. ಆ ರೀತಿ 8 hours ಚಾರ್ಟು ನೋಡ್ಕೊಳ್ಳಿ. ये अवस्था तुम्हारी ऐसी पक्की हो जाएगी जो कोई की भी याद नहीं आएगी. ಈ ರೀತಿ ನಿಮ್ದು ಅವಸ್ಥಾ ಸ್ಟೇಜ್ ಬಂತು ಅಂತಂದ್ರೆ, ಪಕ್ಕ ಆಗೋಯ್ತು ಅಂತಂದ್ರೆ, ನೀವು ನೆನಪು ಮಾಡಬೇಕು ಅಂದ್ರೂ ಯಾರ ನೆನಪು ಬರೋಲ್ಲ. ಬಾಪ್ ಕಿ ಯಾದ್ ಮೇ ಹಿ ಶರೀರ ಚೋಡೆಗೆ. ಅವಾಗ ಶರೀರ ಬಿಡಬೇಕಾಯ್ತು ಅಂತಂದ್ರೆ, ಅಥವಾ ಯಾವಾಗ ಶರೀರ ಬಿಡ್ತೀವೋ ಅವಾಗ ಬಾಬರ್ ನೆನಪಲ್ಲಿ ಶರೀರ ಬಿಡ್ತೀವಿ ಅಲ್ವಾ. ಇದೇ ಏಮ್ ಇರ್ಬೇಕಲ್ಲ, ಹೇಗೆ ಅಲ್ಲಿ ಶರೀರ ಬಿಡಬೇಕು, ಹಾಸ್ಪಿಟಲ್ ಶರೀರ ಬಿಡಬೇಕಾ, ವೆಂಟಿಲೇಟರ್ ಶರೀರ ಬಿಡಬೇಕಾ, ಎಲ್ಲಿ ಬಿಡಬೇಕು, ಮನೆಯಲ್ಲಿ ಬಾಬಾ ರೂಮಲ್ಲಿ ಅಥವಾ ಸೆಂಟ್ರ್ ಬೇಡ. ಅವಾಗೆಲ್ಲ ಅನ್ಕೊಂತಾ ಇದ್ವಿ ಸೆಂಟ್ರ್ ಅಂತ, ಇವಾಗ ಎಲ್ಲಿದ್ರು ಬಾಬಾ ನೆನಪಲ್ಲಿ ಶರೀರ ಬಿಡಬೇಕು. एक राजा की प्रजा कितनी देर होती है, यहाँ भी ಪ್ರಜಾ ಬನ್ನಿ ಹೇ. ಒಂದು ರಾಜನಿಗೆ ಎಷ್ಟು ಪ್ರಜೆಗಳಿರ್ತಾರೆ, ಅದರಿಂದ ಅದಕ್ಕೆ ಮುಂಚೆ ಇಲ್ಲೂ ನೀವೇನ್ ಮಾಡ್ಬೇಕು, ಪ್ರಜೆಗಳನ್ನ ಮಾಡ್ಬೇಕು. ತುಮ್ ವಿಜಯ್ ಮಾಲಕ್ಕೆ ದಾನೆ ಪೂಜ್ನೆ ಲಾಯಕ್ ಬನ್ನಿ. ಪ್ರಜೆಗಳು ಮಾಡಿ ಈ ತರ ಎಲ್ಲ ಪುರುಷಾರ್ಥ ಮಾಡಿದ್ರೆ, 8 hours ಮಾಡಿದ್ರೆ ಆ ವಿಜಯ ಮಾಲೆಯ ನೀವು ದಾನ ಮಣಿ ಹಾಕ್ಬಿಡ್ತೀರ. 16,100 ವಾಟ್ ಕಿ ಮಾಲಾ ಬಿ ಹೋತಿ. ವಿಜಯ ಮಾಲಾ ಅಂತಂದ್ರೆ ಎಷ್ಟೋ ಇದೆ, 108 ಇದೆ, 16,108 ಮಾಲೆನೂ ಇದೆ. ಏಕ್ ಬಡೆ ಬಾಕ್ಸ್ ಮೇ ಪಡಿ ರೈತಿ. ಅದು ಅಲ್ಲಿ ಇಟ್ಕೊಂಡು ತಿರುಗಾಡಕ್ಕಾಗಲ್ಲ, ಅದೊಂದು ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತಾರೆ ಅಷ್ಟೇ. 8 ಕಿ ಮಾಲಾ 100 ಕಿ ಬಿ ಹೈ. 8ನ ಮಾಲೆ ಇದೆ, 108ನ ಮಾಲೆನೂ ಇದೆ. अंत में फिर 16,100 ವಾಟ್ ಕಿ ಬಿ ಬಂತಿ. ಕೊನೆಗೆ 16,108ನ ಮಾಲೆನೂ ತಯಾರಾಗುತ್ತೆ. तुम बच्चों ने ही बाप से राज्योत्सव सारे विश्व को ಸ್ವರ್ಗ बनाया है. ಅದರಿಂದ ಬಾಬಾ ಹೇಳ್ತಾರೆ, ಮಕ್ಕಳು ನೀವು ಮಕ್ಕಳೇ ಮತ್ತೆ ತಂದೆಯಿಂದ ರಾಜ್ಯವನ್ನ ಕಲಿತು ಇಡೀ ವಿಶ್ವದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡಿದೆ. ಇಸಿಲಿಯೇ ತುಮಕೋ ಪೂಜಾ ಜಾತ. ಗೊತ್ತಾಯ್ತಾ? ಆದ್ರಿಂದ ನಿಮ್ಗೆ ಏನಾಗುತ್ತೆ, ಪೂಜೆ ನಡೀತಾ ಇದೆ, ಪೂಜಿಸ್ತಾ ಇದ್ದಾರೆ. ತುಮ್ ಹಿ ಪೂಜ್ಯತೆ
फिर पूजारी बने ನೀವ್ರೆ ಪೂಜ್ಯರಾಗಿದ್ರಿ ಮತ್ತೆ ಪೂಜಾರಿ ಆಗ್ಬಿಟ್ರಿ ये दादा कहते हैं हमने खुद माला फेरी है लक्ष्मी नारायण के मंदिर में यूं तो रुद्र माला होनी चाहिए ನಾನು ಪೂಜೆ ಮಾಡಿದ್ದೀನಿ ನಾನು ಎಷ್ಟು ಜಪ ಮಾಡಿದ್ದೀನಿ ಅದೆಲ್ಲ ಲೆಕ್ಕ ಇವಾಗ 108 ಮಾಲೆ ಅಂತಂದ್ರೆ ಕೇಳ್ತಾರೆ ಎಷ್ಟು ಮಾಲೆ ಆಗಿದೆ ಒಂದು ದಿನಕ್ಕೆ ಎಷ್ಟು ಮಾಲೆ ಮಾಡ್ತೀರಾ 108 ಮಾಲೆ ಇದೆಯಲ್ಲ ದಿನಕ್ಕೆ ಎಷ್ಟು ಮಾಲೆ ಮಾಡ್ತೀರಾ ನೀವು ಜಪ ಮಾಡ್ತದೆಲ್ಲ ಇದೆ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ರುದ್ರಮಾಲೆ ಇರಬೇಕು ಅಂತಾರೆ ತುಮ್ ಪೆಹಲೆ ರುದ್ರಮಾಲಾ ಫಿರ್ ರುಂಡಮಾಲಾ ರುಂಡಮಾಲಾ ಬಂತೇವೆ ಮೊದಲು ನಾವು ರುದ್ರಮಾಲೆನಲ್ಲಿ ಬರ್ತೀವಿ ಬಾಬನ ಮಕ್ಕಳಾಗ್ತೀವಿ ಆಮೇಲೆ ರುಂಡಮಾಲಾ ವಿಷ್ಣು ಮಾಲೆನಲ್ಲಿ ಬರ್ತೀವಿ ಪೆಹಲೆ ನಂಬರ್ ಮೇ ಹೇ ರುದ್ರಮಾಲಾ ಜಿಸ್ಮೆ ಶಿವ್ ಬಿ ಹೇ ಆದ್ರಿಂದ ರುದ್ರ ಮಾಲೆನಲ್ಲಿ ಏನಿದೆ ಮೇಲ್ಗಡೆ ಕೆಂಪು ಹೂವು ಶಿವನ ನೆನಪು ಅದು ಇದೆ ರುಂಡಮಾಲಾ ಮೇ ಶಿವ್ ಕಹಾಸೆ ಆಯೆ ರುಂಡಮಾಲಾ ನೋಡಿಲ್ಲ ನಾವು ಅದರಲ್ಲಿ ಏನಿಲ್ಲ ಅದು ಹೂವು ಇರೋದಿಲ್ಲ ಅಲ್ಲಿ ಎಲ್ಲಿಂದ ಬಂತು ಶಿವ ಬಾಬಾ ಎಲ್ಲಿಂದ ಬರ್ತಾರೆ ಅಲ್ಲಿ ಸತ್ಯುಗದಲ್ಲಿ ಶಿವ ಬಾಬಾ ಬರೋದಿಲ್ಲ ಅದೇ ರುಂಡ ಅಂತಂದ್ರೆ ಅದು ರುದ್ರಾಕ್ಷ ತೋರಿಸ್ತಾರೆ ಮತ್ತೆ ಸ್ಕೆಲಿಟನ್ ಇದು ತೋರಿಸ್ತಾರೆ ಏನೇನೋ ಎಲ್ಲದಕ್ಕೂ ರುಂಡ ಅಂತಂತ ವಾಹೆ ವಿಷ್ಣು ಕಿ ಮಾಲ ಆದ್ರೆ ಇಲ್ಲಿ ಬಾಬಾ ವಿಷ್ಣು ಮಾಲೆನಲ್ಲಿ ಶಿವ ಬಾಬಾ ಇರಲ್ಲ ಅಷ್ಟೇ ಹೇಳ್ತಾರೆ ಇನ್ ಬಾತೋಂ ಕೋ ಬಿ ಕೊಯ್ ಸಮಸ್ಯೆ ತೋಡಿ ಇದನ್ನೆಲ್ಲ ಕೂಡ ಎಲ್ಲ ಅರ್ಥ ಮಾಡ್ಕೊಂತಾರೆ अभी तुम कहते हो हम शिव बाबा के गले का हार जाए बनते ಆದ್ರಿಂದ ಇವಾಗ ನೀವೇನ್ ಹೇಳ್ತೀರಾ ನಾವು ಹೋಗಿ ಶಿವ ಬಾಬಾನ ಕೊರಳಿನ ಹಾರ ಹಾಕ್ತೀವಿ ಬ್ರಾಹ್ಮಣೋಂ ಕಿ ಮಾಲಾ ನಹಿ ಬನ್ ಸಕ್ತಿ ನಾವು ಹೋಗಿ ಹಾಕ್ತೀವಿ ಬ್ರಾಹ್ಮಣರ ಮಾಲೆ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣೋಂ ಕಿ ಮಾಲಾ ಹೋತಿ ನಹಿ ಅದರಿಂದ ಬ್ರಾಹ್ಮಣರಿಗೆ ಮಾಲೆ ಅಂತೂ ಇಲ್ಲ तुम जितना याद में रहते हो फिर वहाँ भी नजदीक में ही आकर राज्य करेंगे ಇಲ್ಲಿ ನೀವು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಅಲ್ಲೂ ಹತ್ತಿರದಲ್ಲಿ ಬಂದು ರಾಜ್ಯ ಮಾಡ್ತೀರಂತ ಅವ್ರು ಹೇಳ್ಬಿಟ್ರು ಬಾಬಾ ರಾಜರು ಕೆಲವರೇ ಮತ್ತೆ ರಾಜ್ಯದ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿನಲ್ಲಿ ಬರೋರು ಅವ್ರಿಗೆ ಅದೇ ಅಧಿಕಾರ ಇರುತ್ತೆ ರಾಜ್ಯವನ್ನು ನಡೆಸುವಂತಹ ಅಧಿಕಾರ ಈ ಪಡಾಯಿ ಅವ್ರ ಕೊಯ್ ಜಗ ಮಿಲ್ನ ಸಕೆ ಈ ವಿದ್ಯಾಭ್ಯಾಸ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸಿಗುತ್ತಾ ಸಿಗ್ತಾ ನೋಡಿದಿರ ಎಲ್ಲಾದ್ರೂ ಹೋಗಿ ಸಿಗುತ್ತಾ ಅಂತ ನಾವು ಯಾಕೆ ನೋಡಕ್ ಹೋಗ್ತೀವಿ ನಮಗೆ ಸಾಹಿತ್ಯ ಸಿಕ್ತು ಅಷ್ಟೇ ಅಲ್ವಾ ಆದ್ರಿಂದ ಕೆಲವೊಮ್ಮೆ ಬಾಬಾ ಯಾರು ಎಷ್ಟೋ ಜಾಗದಲ್ಲಿ ಹೋಗಿ ಹುಡುಕಿ ಬಂದಿರ್ತಾರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಇಲ್ಲೆಲ್ಲ ಬೇರೆ ಎಲ್ಲೂ ಸಿಗಲ್ಲ तुम जानते हो अभी हम इस पुराने शरीर को छोड़ ಸ್ವರ್ಗವಾಸಿ ಬನೆಂಗೆ ಆದ್ರಿಂದ ನಿಮ್ ಬುದ್ಧಿನಲ್ಲಿ ಏನಿರುತ್ತೆ ಇವಾಗ ಈ ಹಳೆಯ ಶರೀರವನ್ನ ಬಿಟ್ಟು ನಾವು ಸ್ವರ್ಗವಾಸಿ ಆಗ್ತೀವಿ ಸಾರಾ ಭಾರತ್ ಸ್ವರ್ಗವಾಸಿ ಬನೇಗ ನಾವು ಮಾತ್ರ ಅಲ್ಲ ಇಡೀ ಭಾರತನೇ ಏನಾಗ್ಬಿಡುತ್ತೆ ಸ್ವರ್ಗವಾಸಿ ಇನ್ ಪರ್ಟಿಕ್ಯುಲರ್ ಭಾರತ್ ಹಿ ಸ್ವರ್ಗತ ಇಡೀ ಪ್ರಪಂಚ ಅಂತಾರೆ ಆದ್ರೆ ಇವತ್ತು ಇನ್ ಪರ್ಟಿಕ್ಯುಲರ್ ಆದ್ರಿಂದ ಭಾರತ ಮಾತ್ರ ಸ್ವರ್ಗ ಇತ್ತು 5000 ವರ್ಷ ಕಿ ಬಾತ್ ಹೈ 5000 ವರ್ಷಗಳ ಮಾತಲ್ವಾ ಲಾಖೋ ವರ್ಷ ಕಿ ಬಾತ್ ಹೋ ನಹಿ ಸಕ್ತಿ ಲಕ್ಷಾಂತರ ವರ್ಷಗಳ ಮಾತು ಇರೋಕ್ ಸಾಧ್ಯ ಇಲ್ಲ देवताओं को ही 5000 वर्ष हुए स्वर्ग को मनुष्य भूल गए 5000 ವರ್ಷ ಆಯಿತು ದೇವತೆದ್ದು ಹೋಗಿ ಆದ್ರೆ ಮನುಷ್ಯರಿದು ಮರ್ತೋಗಿದ್ದಾರೆ तो ऐसे ही कह देते हैं बाकी है कुछ नहीं ಎಷ್ಟೋ ಬಾಯಿಗೆ ಎಷ್ಟು ಬರುತ್ತೋ ಯಾಕಪ್ಪ 40 ಅಂತ ಹೇಳ್ತೀಯ ಸರಿ 60 ಇಟ್ಕೋ ನನಗೆ ಅಲ್ಲ ಯಾರಾದ್ರೂ ಕೇಳಿದ್ರೆ ಅಲ್ಲ 60 ಅಲ್ವಾ ಸರಿ 60 50 ಅಲ್ವಾ 50,000 ವರ್ಷ ಸರಿ 50,000 ನಮ್ಗೆ ಯಾಕೆ ಅಲ್ವಾ ಈ ರೀತಿ ಹೋಗ್ತಾ ಇದೆ इतना पुराना संवत आदि तोड़े है कि सूर्यवंशी चंद्रवंशी फिर और धर्म वाले आते ಎಷ್ಟು ಹಳೆಯ ಸಂವತ್ 50 ಸಾಧ್ಯ ಇದೆಯಾ ಏನು ಸೂರ್ಯವಂಶಿದ್ರು ಚಂದ್ರವಂಶಿದ್ರು ಮತ್ತೆ ಬೇರೆ ಧರ್ಮದವ್ರು ಬರ್ತಾರೆ ಪುರಾಣೆ ಚೀಸೆ ಕಾಮ್ ಕ್ಯಾ ಆಯೇಗಿ ಹಳೆ ಇದು ಪದಾರ್ಥಗಳು ಕೆಲ್ಸಕ್ಕೆ ಬರುತ್ತಾ ಆದ್ರೆ ಆಂಟಿಕ್ ಪೀಸ್ ಅಂತ ಇವಾಗ ಏನ್ ಮಾಡ್ತಾರೆ ಹಳೆ ವಸ್ತುಗಳನ್ನ ಅದೆಲ್ಲ ಕೊಂಡ್ಕೊಂತಾರೆ ಸಂಗ್ರಹ ಮಾಡ್ತಾರೆ इतनी खरीदी करते हैं पुरानी चीज की बहुत वैल्यू रखते हैं ಆಂಟಿಕ್ ಪೀಸ್ ಅಂತಂದ್ರೆ ಅದು ತುಂಬಾ ವ್ಯಾಲ್ಯೂ ಇದೆ ಅದರಿಂದ ಎಷ್ಟೊಂದು ಅದನ್ನ ಕೊಂಡ್ಕೊಂತಾರೆ ಸಬ್ಸೆ ವ್ಯಾಲ್ಯೂಬಲ್ ಹಳೇದು ಸಬ್ಸೆ ಎಲ್ಲಕ್ಕಿಂತ ಹಳೇ ವಸ್ತು ಎಲ್ಲಕ್ಕಿಂತ ಹಳೇ ವಸ್ತು ಯಾವುದು ಶಿವ ಬಾಬಾ ಶಿವ ಬಾಬನ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಅಂತೆ सबसे वैल्यूबल है शिव बाबा कितने शिवलिंग बनाते ಎಷ್ಟು ಶಿವಲಿಂಗ ಮಾಡಿರ್ತಾರೆ आत्मा इतनी छोटी बिंदी है
ये किसको भी समझ में नहीं आता ಆತ್ಮ ಎಷ್ಟು ಚಿಕ್ಕ ಬಿಂದಿಯಾಗಿದೆ ಇದು ಯಾರಿಗೂ ಬುದ್ಧಿನಲ್ಲಿ ಬರೋಕ್ ಸಾಧ್ಯ ಇಲ್ಲ ಅತಿ ಸೂಕ್ಷ್ಮ ರೂಪ ಬರೀ ಸೂಕ್ಷ್ಮ ಇಲ್ಲ ಅತಿ ಸೂಕ್ಷ್ಮ ರೂಪ ಆಗಿದೆ ಬಾಕಿ ಅದರಿಂದ ಸ್ವಲ್ಪ 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 ಏನು ಮಾಡಬೇಕು ಸೂಕ್ಷ್ಮಕ್ಕೆ ಹೋಗಕ್ಕೆ ತಕ್ಷಣ ಆತ್ಮ ಸೂಕ್ಷ್ಮ ರೂಪ ಅಂದರೆ ಅನುಭವ ಆಗಲ್ಲ ಎಲ್ಲದರಿಂದನೂ ಏನಾಗಬೇಕು ಸ್ವಲ್ಪ ಸ್ವಲ್ಪ ಡಿಟ್ಯಾಚ್ ಆಗಬೇಕು ಸೂಕ್ಷ್ಮದಲ್ಲಿ ಹೋಗ್ತಾ ಹೋಗ್ಬೇಕು ಇವಾಗ ಯಾರೋ ಮಾತಾಡ್ತಾರೆ ಇದು ಸೂಕ್ಷ್ಮ ಏನು ಅಲ್ವಾ ಏನೇನೋ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಒಂದು ಸೆಕೆಂಡಲ್ಲಿ ಯಾಕೆ ಇಷ್ಟು ಮಾತಾಡ್ತಿದ್ದಾರೆ ಸೂಕ್ಷ್ಮಕ್ಕೆ ಹೋಗ್ಬೇಕು ಆ ಥರ ಎಲ್ಲ ವಿಷಯಗಳಲ್ಲಿ ಸೂಕ್ಷ್ಮದಲ್ಲಿ ಹೊರಟೋದ್ರೆ ಮೂಲ ಕಾರಣ ಹಿಡ್ಕೊಂಡ್ರೆ ಚೆನ್ನಾಗಿ ಪುರುಷಾರ್ಥ ಮಾಡ್ಬೇಕು ಈ ಡ್ರಾಮಾ ರಿಪೀಟ್ ಹೋತಾ रहता है ಈ ಡ್ರಾಮಾ ಅಂತೂ ರಿಪೀಟ್ ಆಗ್ತಾ ಇರುತ್ತೆ ಈ ಜ್ಞಾನ ತುಮಕೋ ವಹಾನೆ ಹಿ रहेगा ನೋಡಿ ಇಲ್ಲಿ ಎಷ್ಟು ಜ್ಞಾನ ಇದೆ ರಿಪೀಟ್ ಆಗುತ್ತೆ ಅನ್ನೋದು ಎಷ್ಟು ದೊಡ್ಡ ಜ್ಞಾನ ಇದು ರಿಪೀಟ್ ಆಗುತ್ತೆ ಅಂತ ಈ ಜ್ಞಾನ ಅಲ್ಲಿರಲ್ಲ ಅದಕ್ಕೆ ದೇವತರು ಬಾಬಾ ಲಕ್ಷ್ಮೀ ನಾರಾಯಣ ಬುದ್ಧು ಅಂತಾರೆ ಈ ಪ್ರಾಯಲೋಪ್ ಹೋ ಜಾತಾ है ಬೇಕಾಗಿರೋ ಜ್ಞಾನ ಮಾತ್ರ ಇರುತ್ತೆ ಸತ್ಯದಕ್ಕೆ ಏನು ಬೇಕೋ ಅದು ಮಾತ್ರ ಇರುತ್ತೆ ಬಾಕಿ ಎಲ್ಲ ಆತ್ಮ ಜ್ಞಾನ ಇರುತ್ತೆ ಅಲ್ಲ ಎಲ್ಲ ಮರ್ಜ್ ಆಗೋಗುತ್ತೆ ಆದ್ರೆ ಇದನ್ನು ಮರ್ಜ್ ಆಗ್ಬೋದಲ್ಲ ಆತ್ಮ ಅಂತ ಆದ್ರೆ ಅದು ಮಾತ್ರ ಇರುತ್ತೆ ನಾನು ಆತ್ಮ ಈ ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಂಡು ಅಷ್ಟು ಮಾತ್ರ ಎಮರ್ಜ್ ಆಗಿದೆ ಮತ್ತದೆಲ್ಲ ಮತ್ತೇನಾಗ್ಬಿಡುತ್ತೆ ಲೋಪ ಆಗ್ಬಿಡುತ್ತೆ तो फिर कोई सहज राजयोग सिखा कैसे सकते हैं ಆದ್ರಿಂದ ಎಲ್ಲ ಹೊಟ್ಟೋಗುತ್ತೆ ನಿಮ್ಮಲ್ಲೂ ಇರಲ್ಲ ಮತ್ತೆ ಯಾರಾದ್ರೂ ಬಂದು ಸಹಜ ರಾಜಯೋಗ ಹೇಗೆ ಹೇಳ್ಕೊಳಕ್ ಸಾಧ್ಯ ಹೊಸ ಭಕ್ತಿ ಮಾರ್ಗಕ್ಕೆ ಬೈತಾನೆ ಭಕ್ತಿ ಮಾರ್ಗದಲ್ಲಿದೆ ಸಹಜ ಯೋಗ ಸಹಜ ರಾಜ ಯೋಗ ಎಲ್ಲಾನು ಇದೆ अभी बच्चे जानते हैं बाप द्वारा ब्राह्मण देवता क्षत्रिय 3 धर्म स्थापन हो रहे हैं ಮಕ್ಕಳಿಗೆ ತಿಳಿದಿದೆ ತಂದೆಯ ಮೂಲಕ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಈ 3 ಧರ್ಮಗಳು ಸ್ಥಾಪನೆ ಆಗ್ತಾ ಇದೆ ಭವಿಷ್ಯ ನೈ ದುನಿಯಾಕ್ಕೆ ಹೊಸ ಪ್ರಪಂಚಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ये पढ़ाई जो तुम पढ़ते हो ये है इस जन्म के लिए वह पढ़ाई जो तुम पढ़ते हो वह है इस जन्म के लिए ನೀವೇನು ಆ ವಿದ್ಯಾಭ್ಯಾಸ ಎಲ್ಲ ಓದಿದ್ರೋ ಅದೆಲ್ಲ ಈ ಜನ್ಮಕ್ಕೆ इनकी प्रारब्ध तुमको नई दुनिया में मिलनी है ಅದರಿಂದ ಅದು ಆ ಜನ್ಮ ಕೊಟ್ಟೋಗುತ್ತೆ ಅದು ಇವಾಗ ಓದ್ತಾ ಇರೋದು ಅಲ್ಲಿ ಓದಿದ್ದು ಆ ಒಂದು ಜನ್ಮಕ್ಕೆ ಇವಾಗ ಇದು ಓದ್ತಾ ಇರೋದು ಭವಿಷ್ಯಕ್ಕೆ ಆದ್ರಿಂದ ಇದರ ಪ್ರಾರಬ್ಧ ಹೊಸ ಪ್ರಪಂಚದಲ್ಲಿ ಸಿಗುತ್ತೆ ಈ ಪಢಾಯಿ ಹೋತಿ ಹೇ ಸಂಗಮ್ ಪರ್ ಮತ್ತೆ ರಮ್ಯಾ ಅಕ್ಕವ್ರ ಸಂಸ್ಕಾರ ಅಲ್ಲಿ ಬರಲ್ಲ ರವಿ ಅಣ್ಣವ್ರ ಸಂಸ್ಕಾರ ಅಲ್ಲಿ ಬರಲ್ಲ ಅದೆಲ್ಲ ಮರ್ಜ್ ಆಗೋಗ್ಬಿಡುತ್ತಿಲ್ಲ ಅದೆಲ್ಲ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಏಹೇ पुरुषोत्तम संगम ಇದು पुरुषोत्तम संगम ಯುಗ मनुष्य से देवता तो जरूर संगम पर होने बने होंगे ಮನುಷ್ಯರಿಂದ ದೇವತರು ಯಾವಾಗ ಆಗಿರ್ತಾರೆ ಖಂಡಿತ ಸಂಗಮ ಯುಗದಲ್ಲಿ ಆಗಿರ್ತಾರೆ ಬಾ बच्चों को सब राज समझाते ಎಲ್ಲ ರಹಸ್ಯ ಏನು ಕ್ವೆಶ್ಚನ್ಸೇ ಬರಬಾರ್ದು ಸಂಶಯನೇ ಬರಬಾರ್ದು ಅಷ್ಟೇ ಬರ್ತಾ ಇರೋಂಗೆ ನೆಕ್ಸ್ಟ್ ಲೈನಲ್ಲಿ ಏನು ಬಂದ್ಬಿಡುತ್ತೆ ಅಥವಾ ನೀವು ಮನೆಯಲ್ಲಿ ಏನೋ ಸಂಕಲ್ಪ ಬಂದು ಕೂತ್ಕೊಂಡ್ರೆ ಕ್ಲಾಸಲ್ಲಿ ಕೂತ್ಕೊಂಡ ತಕ್ಷಣ ಏನಾಗ್ಬಿಡುತ್ತೆ ಕ್ಲಿಯರ್ ಎಲ್ಲ ತಿಳಿಸ್ತಾರೆ ये भी बाबा जानते तुम सारा दिन इस याद में नहीं रह सकेंगे ಅದನ್ನು ಗೊತ್ತು ಯಾಕೆ ಹೇಳ್ತೀರಾ ಮತ್ತೆ ಅಲ್ವಾ ನನಗೆ ಗೊತ್ತು ನೀವು ಇರೋದಿಲ್ಲ ಅಂತ ಆದರೂ ಸಹ ನಾವು ಅನ್ಕೊಂತೀವಿ ಇವ್ರು ಹೇಳೋದೇ ಬೇಡ ಇವ್ರು ಹೇಳಿದ್ರು ಕೇಳೋದಿಲ್ಲ ಯಾಕೆ ಹೇಳಬೇಕು ಅಂತ ನಾವು ಅನ್ಕೊಂತೀವಿ ಆದರೆ ಬಾಬಾ ನನಗೆ ಗೊತ್ತು ಇಡೀ ದಿನ ನೀವು ನೆನಪಲ್ಲಿ ಇರೋಕ್ಕೆ ಇಂಪಾಸಿಬಲ್ ಸಾಧ್ಯ ಇಲ್ಲ ಆದರೂ ಹೇಳ್ತಾರೆ ಇಂಪಾಸಿಬಲ್ है इसीलिए चार्ट रखो ನೋಡಿ ನನಗೆ ಗೊತ್ತು ಇಡೀ ದಿನ ನೆನಪಲ್ಲಿ ಇರೋದಿಲ್ಲ ಅಂತ ಆದ್ರಿಂದನೇ ಹೇಳೋದು ಚಾರ್ಟು ಇಡೀ ದೇಖೋ ಹಮ್ ಕಹಾ ತಕ್ ಯಾದ್ ಮೇ ರಹ ಸಕ್ತೆ ಅದರಿಂದ 24 ಅವರ್ಸ್ ಯೋಗ ಇರೋಕ್ಕೆ ಸಾಧ್ಯ ಇಲ್ಲ ನೋಡಿ ನೀವೇ ಚಾರ್ಟ್ ಇಟ್ಟು ನೋಡಿ ಎಷ್ಟರ ಮಟ್ಟಿಗೆ ನೀವು ನೆನಪಲ್ಲಿ ಇರ್ತೀರಾ ದೇಹದ ಅಭಿಮಾನ ಹೋಗ तो याद कैसे रह सकेगी ದೇಹದ ಅಭಿಮಾನ ಇತ್ತು ಅಂತಂದ್ರೆ ಹೇಗಿರುತ್ತೆ ನೆನಪಿರುತ್ತಾ ಇರೋಲ್ಲ पापों का बोझा सिर पर बहुत है इसीलिए बाबा कहते याद बेरो ಪಾಪದ ಬೋಜ ಹೊರೆ ತುಂಬಾನೇ ಇದೆ ಆದ್ರಿಂದ ಬಾಬಾ ಹೇಳ್ತಾರೆ ನನ್ನ ನೆನಪಲ್ಲಿ ಇರಿ ನಾನು ಹೇಳಿದ್ರಲ್ಲ ಶ್ವಾಸ ಯಾವಾಗ ಲಾಸ್ಟ್ ಶ್ವಾಸ ಗೊತ್ತಿಲ್ಲ ನೆನಪಲ್ಲಿ ಇರಿ ಅವಾಗ ಬಾಬಾ ನೆನಪಲ್ಲಿ ಶರೀರ ಬಿಡ್ತೀರಾ ತ್ರಿಮೂರ್ತಿ ಕಾ ಚಿತ್ರ ಪಾಕೆಟ್ ಮೇ ಡಾಲ್ ದೋ ಹಂಗಂದ್ರೆ ಪಾಕೆಟ್ ನಿಮ್ಮ ಹತ್ರನೇ ಇರೋದು ಯಾವ ಚಿತ್ರ ಇಟ್ಕೋಬೇಕು ತ್ರಿಮೂರ್ತಿ ಚಿತ್ರ ಪಾಕೆಟ್ ಅಲ್ಲಿ ಇಡ್ಬೇಕಂತೆ
अलफ को याद करने से बे आदि सब याद आ जाए ಅದರಿಂದ ಬಾಬಾ ನೆನಪು ಮಾಡಿ ಅಲಫ್ನ ನೆನಪು ಮಾಡಿದ್ರೆ ಸಾಕು ಮತ್ತೆ ಅವರ ಆಸ್ತಿ ಎಲ್ಲ ನೆನಪು ಬಂದ್ಬಿಡುತ್ತೆ ಬ್ಯಾಶ್ ತೋ ಸದಾ ಲಗಾ ರಹೆ ಸರಿ ತ್ರಿಮೂರ್ತಿ ಚಿತ್ರ ಇಟ್ಕೊಳಕ್ ಆಗ್ಲಿಲ್ಲ ಪಾಕೆಟ್ ಅಲ್ಲಿ ಮರ್ತೋಯ್ತು ಅಂದ್ರೆ ಬ್ಯಾಡ್ಜ್ ಇರುತ್ತಲ್ಲ ಬ್ಯಾಡ್ಜ್ ಯಾವಾಗ್ಲೂ ಹಾಕೊಂಡಿರಿ ಲಿಟ್ರೇಚರ್ ಬಿ ಹೋ ಒಂದು ಪುಸ್ತಕ ಏನಾದ್ರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಮಾಡ್ತಿದ್ವಿ ಬುಕ್ ಚಿಕ್ಕ ಚಿಕ್ಕ ಬುಕ್ಸ್ ಇದೆ ಅದೇ ಅದನ್ನ ಇಟ್ಕೊಂಡಿದ್ರೆ ಅದು ಫುಲ್ ಅದೇ ಫುಲ್ ಜ್ಞಾನ ಇರೋದು ಅವಾಗ ಮಾಡ್ತಿದ್ರಲ್ಲ ಯಾವಾಗಲೂ ಒಂದ್ಸರಿ ತುಂಬ ಜನಕ್ಕೆ ಎಲ್ರಿಗೂ ಕೊಡಬೇಕು ಅಂತ ಅದನ್ನ ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಸ್ಬಿಟ್ಟಿದ್ದೀವಿ ಅದು ಯಾಕೆ ಬೇಕೋ ಅದು ಕೊಡ್ತೀವಿ 10 ರೂಪೀಸ್ ಅದರದ್ದು ಅದ ಬುಕ್ಕಿದ್ದು ಅದು ಕೊಡ್ತೀವಿ बैच तो सदा लगा रहे लिटरेचर भी कोई भी अच्छा आदमी हो तो उनको देना चाहिए ಒಳ್ಳೊಳ್ಳೆ ಬುಕ್ ಇರಬೇಕು ಯಾರಾದರೂ ದೊಡ್ಡ ಮನುಷ್ಯರು ಬಂದರೆ ಅವ್ರಿಗೆ ಆ ಪುಸ್ತಕವನ್ನು ಕೊಡಬೇಕು ಅಚ್ಚ ಆದ್ಮಿ ಕಭಿ ಮುಫತ್ ಮೇ ಲೇಂಗೆ ನೈ ಅವಾಗ ಒಳ್ಳೆ ಮನುಷ್ಯರು ಅಂತಂದರೆ ದೊಡ್ಡ ಸ್ಥಾನ ಇರುತ್ತೆ ಅಂದರೆ ಅವರು ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಅಲ್ವಾ बोलो इसका क्या पैसा है बोलो ये गरीबों को मुफ्त में दिया जाता है बाकी जो जितना है ನಾವು ಬಡವರಿಗೆ ಫ್ರೀಯಾಗಿ ಕೊಡ್ತೀವಿ ನೀವು ಎಷ್ಟು ಕೊಡ್ತೀರೋ ಕೊಡಿ ಅಲ್ವಾ ಅದರಿಂದ ತುಂಬ ಜನ ಕೇಳ್ತಾರೆ ಯಾಕೆ ರೇಟ್ ಹಾಕಿಲ್ಲ ಬುಕ್ ನಿಮ್ಮ ಬುಕ್ಸಲ್ಲಿ ಅದರಿಂದ ರಾಯಲ್ಟಿ ಹೊಣಿಚೆ ನೀವು ಪ್ರಿಂಟ್ ಮಾಡಿಸ್ತೀವಿ ನೀವು ಆ ಪ್ರಿಂಟಿಂಗ್ ಕೊಡಿ ಚಾರ್ಜು ಮತ್ತು ಪುಸ್ತಕದ ಚಾರ್ಜು ಅಂತ ತಗೋಬೇಡಿ ಅಂತಾರೆ ರಾಯಲ್ಟಿ ಇರಬೇಕು ತುಮ್ಹಾರಿ ರಸಮ್ ರಿವಾಜ್ ದುನಿಯಾ ಸೆ ಬಿಲ್ಕುಲ್ ನ್ಯಾರಿ ಹೋನಿ ಚಾಹಿಯೆ ಇವಾಗ ಪ್ರಪಂಚದಲ್ಲಿ ಏನು ಹಣ 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 ಎಲ್ಲ ಒಂದು ಯಾವ ಕಡೆನೂ ಬಿಡೋದಿಲ್ಲ ಎಲ್ಲ ಕಡೆಯಿಂದ ಏನು ಮಾಡಬೇಕು ಆ ರೀತಿ ಇದ್ದಾರೆ ಆದರೆ ನಿಮ್ಮದು ರಸಮ್ ರಿವಾಜ್ ಎಲ್ಲ ಬಿಲ್ಕುಲ್ ಭಿನ್ನವಾಗಿದೆ ಆದ್ರಿಂದ ನೀವು ಕೊಡ್ತಾ ಇರಿ ರಾಯಲ್ ಆದ್ಮಿ ಆಪೇ ಕುಚ್ ನಾ ಕುಚ್ ದೇ ದೇಂಗೆ ಬುಕ್ ಕೊಟ್ಬಿಟ್ಟು ನಾವು ಪ್ರಿಂಟ್ ಮಾಡ್ತೀವಿ ಇಷ್ಟ ಆಗುತ್ತೆ ಕೊಡಿ ಆ ಥರ ಅಲ್ಲ ಕೊಡಿ ನೀವು ನಾವು ಪ್ರಿಂಟ್ ಮಾಡಿಸ್ತೀವಿ ಬಡವರಿಗೆ ಫ್ರೀಯಾಗಿ ಕೊಡ್ತೀವಿ ಮತ್ತು ನೀವೇ ಆ ಥರ ಯಾವ ರೀತಿ ಯುಕ್ತಿಯಿಂದ ಹೇಳಬೇಕು ಅವಾಗ ಕೊಡ್ತಾರೆ ಏನೋ ಒಂದು ಏತೋ ಹಮ್ ಸಬ್ಕೋ ದೇತೆ ಹೇ ಕಲ್ಯಾಣಕ್ಕೆ ಎಲ್ಲರ ಕಲ್ಯಾಣಕ್ಕೋಸ್ಕರ ನಾವು ಎಲ್ರಿಗೂ ಕೊಡ್ತೀವಿ ನಿಮ್ಮ ಇಷ್ಟ ಕೊಯ್ ಪಡ್ಕರ್ ಬಿ ತುಮಕೋ ಪೈಸೆ ಬೇಚ್ತೇನೆ ಕೆಲವ್ರು ಸುಮ್ಮನೆ ತೊಗೊಂಡು ಹೋಗ್ಬಿಡ್ತಾರಂತೆ ಆಮೇಲೆ ಮನೆಗೆ ಹೋಗಿ ಓದಿದ್ಮೇಲೆ ಎಷ್ಟು ಚೆನ್ನಾಗಿದೆ ಬುಕ್ಕು ಅಂತ ಅಲ್ಲಿಂದ ಮತ್ತೆ ಹಣ ಕಳಿಸ್ತಾರೆ ಖರ್ಚಾ ತೋ ತುಮ್ ಕರ್ತೆ ಹೋನ ಅವಾಗ ತಗೋಬೇಕು ಯಾಕಂದರೆ ಪ್ರಿಂಟಿಂಗ್ಗೆ ನೀವು ಅದನ್ನು ಏನು ಮಾಡ್ತೀರಾ ಅದು ಖರ್ಚು ಮಾಡ್ತೀರಲ್ಲ ಇವಾಗಂದರೆ ಸ್ಪಾನ್ಸರ್ಸ್ ಎಲ್ಲ ತೊಗೊತೀವಿ ಮತ್ತು ಅವ್ರ ಹೆಸರು ಹಾಕ್ಬಿಟ್ಟು ಸ್ವಲ್ಪ ಒಂದು ಲೈನ್ ಹಾಕ್ಬಿಟ್ಟು ಪ್ರಿಂಟರ್ಸ್ ಹೆಸರು ಹಾಕ್ಬಿಟ್ಟು ಕೊಟ್ಬಿಡ್ತೀವಿ ಪ್ಯಾಂಪ್ಲೆಟ್ಸು ನೋಟಿಸ್ ಎಲ್ಲ ಹಾಗೆ ಅಲ್ವಾ ಎಷ್ಟು ಅಂತ ನಾವು ಮಾಡೋಕ್ಕಾಗುತ್ತೆ ಅದರಿಂದ ಯಾರಾದರೂ ಮಾಡಿಕೊಡ್ತಾರೆ ಕೆಳಗಡೆ ಅದು ಅವ್ರ ಅಂಗಡಿ ಅಡ್ರೆಸ್ ಏನೋ ಒಂದು ಹೆಸರು ಹಾಕ್ಬಿಟ್ಟು ಎಲ್ಲರಿಗೂ ಹೋಗುತ್ತೆ ಅದರಿಂದ ಬೋಲೋ ಹಮ್ ಅಪ್ನಾ ತನ್ಮಂದನ್ ಭಾರತ್ ಕಿ ಸೇವಾ ಮೇ ಖರ್ಚು ಕರ್ತೆ ಅದರಿಂದ ಹೇಳಿ ನಾವು ನಮ್ಮ ತನುಮನದಿಂದ ಈ ಭಾರತದ ಸೇವೆನಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಏನೋ ಹುಚ್ಚಿಡಿದಿದೆ ಅಂತ ಅನ್ಕೊಳ್ಳಿ ಅಲ್ವಾ अच्छा मीठे मीठे सिकिलते बच्चों प्रति सॉरी माता पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी माता पिता बाप दादा का याद प्यार गुड मॉर्निंग और नमस्ते ಸೂಪರ್ ಫಾಸ್ಟ್ ಟ್ರೈನ್ ಥರ ಹೋಗ್ತಿದ್ವಿ ನಿಧಾನಕ್ಕೆ ಹೋಗಿ धारणा के लिए मुख्य सार धारणे उसका मुख्य सार फर्स्ट पॉइंट इस बेहद की सरकार को मदद करने के लिए कम से कम 8 घंटा याद में रहने का पुरुषार्थ करना है ಈ ಬೇಹದ್ ಸರ್ಕಾರಕ್ಕೆ ಸಹಾಯ ಮಾಡಲಿಕ್ಕೆ ಕೊನೆ ಪಕ್ಷ 8 ಗಂಟೆ ಇರೋಕ್ಕೆ ಪುರುಷಾರ್ಥ ಮಾಡಬೇಕು 8 ಗಂಟೆ ನೆನಪಲ್ಲಿರುವಂತಹ ಪುರುಷಾರ್ಥ ಮಾಡಿ ಯಾದ್ ಮೇ ಜೋ ಮಾಯಾ ವಿಘ್ನ ಡಾಲ್ತಿ ಹೈ ಉಸ್ಸೆ ಘಬರಾನಾ ನಹೀ ನೆನಪಿನಲ್ಲಿ ಮಾಯಾ ಏನು ವಿಘ್ನಗಳನ್ನು ಹಾಕುತ್ತೋ ಅದನ್ನು ನೋಡಿ ಭಯ ಪಡಬಾರ್ದು ಎರಡನೇ ಪಾಯಿಂಟ್
इस पुरुषोत्तम संगम युग पर ईश्वरीय संप्रदाय का बन ईश्वर की मत पर चलना है. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರೀಯ ಸಂಪ್ರದಾಯದವರಾಗಿ ಈಶ್ವರನ ಮತದಂತೆ ನಡಿಬೇಕು. कर्म करते भी एक बाप की याद में रहने का अभ्यास करना है. ಕರ್ಮ ಮಾಡ್ತಾ ಕರ್ಮಗಳನ್ನು ಮಾಡ್ತಾ ಒಬ್ಬ ತಂದೆ ಅಥವಾ ಒಂದು ತಂದೆಯ ನೆನಪಲ್ಲಿ ಇರೋ ಅಂತಹ ಅಭ್ಯಾಸ ಮಾಡಿ. वरदान अंतर्मुखता की गुफा में रहने वाले देह से न्यारे देही भव. ಅಂತರ್ಮುಖತೆಯ ಗುಹೆಯಲ್ಲಿ ಇರುವಂತಹ ದೇಹದಿಂದ ಭಿನ್ನವಾದ ದೇಹಿ ಆಗಿ ದೇಹಿ ಭವ. जो पांडवों की गुफाएं दिखाते हैं वही ಅಂತರ್ಮುಖತಾ की गुफाएं. ಪಾಂಡವರ ಗುಹೆ ತೋರಿಸಿದಾರಲ್ಲ, ಯಾವುದು ತೋರಿಸಿದಾರೋ ಅದು ಇದೇನೇ ಆಗಿದೆ. ಯಾವುದು? ಅಂತರ್ಮುಖತೆಯ ಗುಹೆ. जितना देह से न्यारे देही रूप में स्थित होने का गुफा में रहते हो उतना दुनिया के वातावरण से परे हो जाते. ಎಷ್ಟು ನೀವು ದೇಹದಿಂದ ಭಿನ್ನ ಆಗಿ ದೇಹಿ ರೂಪದಲ್ಲಿ ಸ್ಥಿತರಾಗಿ ಆ ಗುಹೆನಲ್ಲಿರ್ತೀರೋ ಅಷ್ಟು ಹೊರಗಿನ ಪ್ರಪಂಚದ ವಾತಾವರಣದ ಪ್ರಭಾವದಲ್ಲಿ ಬರಲ್ಲ. वातावरण के प्रभाव में नहीं आते. जैसे गुफा में अंदर रहने से बाहर के वातावरण से परे हो जाते. ಆಗಿನ ಕಾಲದಲ್ಲಿ ಆ ಗುಹೆನಲ್ಲಿ ಯಾಕೆ ಹೋಗಿ ಕೂತ್ಕೊಂಡ್ರು, ಯಾಕೆ ಗುಹೆನಲ್ಲಿ ಹೋದ್ರು? ಆ ಥರ ಹೊರಗಿನ ವಾತಾವರಣದಿಂದ ದೂರ ಇರಬೇಕು, ಅದರಿಂದ ಬಿಟ್ಟಿರಬೇಕು ಅಂತಾನೆ ಕೂತ್ಕೊಂಡು ಆ ಥರ ಮಾಡಿದ್ರು. ಆದ್ರಿಂದ ನೀವು ಅಂತರ್ಮುಖತ ಗುಹೆಯಲ್ಲಿ ಇದ್ರಿ ಅಂತಂದ್ರೆ ಈ ಹೊರಗಿನ ವಾತಾವರಣದಿಂದ ದೂರ ಇರ್ತೀರಾ. ऐसे ही अंतर्मुखता की गुफा भी सबसे न्यारा और बाप का प्यारा बनाती है. ಆದ್ರಿಂದ ಈ ಅಂತರ್ಮುಖತೆಯ ಗುಹೆ ನಿಮ್ಮನ್ನ ಹೇಗೆ ಮಾಡುತ್ತೆ ನಿಮ್ಮನ್ನ ಅಂತಂದ್ರೆ ಎಲ್ಲರಿಂದ ದೂರ ಮಾಡುತ್ತೆ, ನ್ಯಾರ ಮಾಡುತ್ತೆ, ಮತ್ತೆ ಬಾಬಾ ಅವ್ರಿಗೆ ಪ್ಯಾರ ಮಾಡುತ್ತೆ. और जो बाप का प्यारा है वो स्वतः सबसे न्यारा हो जाते. ಮತ್ತೆ ಯಾರು ಬಾಬಾ ಅವ್ರ ಪ್ರಿಯವಾದವರು ಅವರು ಆಟೋಮೆಟಿಕ್ ಆಗಿ ಎಲ್ಲರಿಂದನೂ ದೂರ ಆಗ್ಬಿಡ್ತಾರೆ, ಭಿನ್ನ ಆಗ್ಬಿಡ್ತಾರೆ. स्लोगन साधना बीज है और साधन उसका विस्तार. ಸಾಧನೆ ಬೀಜ ಆಗಿದೆ ಮತ್ತೆ ಸಾಧನೆಗಳು ವಿಸ್ತಾರ, ಅದರ ವಿಸ್ತಾರ ಆಗಿದೆ. ವಿಸ್ತಾರ ಮೇ ಸಾಧನಾ ಕೋ ಚಿಪಾ ನಹಿ ದೇನಾ. ಅದರಿಂದ ವಿಸ್ತಾರದಲ್ಲಿ ಅಂದ್ರೆ ಸಾಧನೆ ಮಾಡ್ತೀವಿ, ನಮಗೆ ಸಾಧನೆಗಳು ಸಿಗುತ್ತೆ. ಆ ವಿಸ್ತಾರದಲ್ಲಿ ಸಾಧನೆಯನ್ನ ಬಿಡಬಾರ್ದು. ಚಿಪಾ ನಹಿ ದೇನಾ ಅಂತಂದ್ರೆ ಅದನ್ನ ಬಚ್ಚಿಡಬಾರ್ದಲ್ಲ, ಅದು ಹೊಟ್ಟೋಗ್ಬಾರ್ದು, ಅದರಲ್ಲಿ ಅದು ಕಾಣದೇ ಇರೋ ತರ ಆಗ್ಬಾರ್ದು. ಅವ್ಯಕ್ತ इशारा अंतर्मुखी की निशानी सदा सागर के तले में खोए हुए गंभीर मूर्त. ಅಂತರ್ಮುಖತೆಯ ನಿಶಾನಿ ಅಂತಂದ್ರೆ ಸಾಗರದ ಸದಾ ಸಾಗರದ ತಳದಲ್ಲಿ ಹೋಗಿ ಮುಳುಗೋಗಿರುವಂತಹ ಗಂಭೀರ ಮೂರ್ತಿಯಾಗಿರ್ಬೇಕು. चेहरे द्वारा आत्मिक स्थिति के चिन्ह दिखाई देंगे. ಆವಾಗ ನಿಮ್ಮ ಮುಖದಲ್ಲಿ ಆತ್ಮಿಕ ಚಿಹ್ನ ಏನಿದೆ ಅದು ತೆರೆಯುತ್ತೆ, ಆ ಚಿಹ್ನೆಗಳು ಕಾಣಿಸುತ್ತೆ. एक और मनन चिंतन करने वाला चेहरा. ಯಾರಾದ್ರೂ ನಮ್ಮ ಮುಖ ನೋಡಿದ್ರು ಅಂತಂದ್ರೆ ಮುಖ ಹೇಗಿರ್ಬೇಕು? ಮನನ ಚಿಂತನೆಯ ವಿಷ್ಣು ನುಡಿಯ ಮುಖ ಇಲ್ಲ, ಮನನ ಚಿಂತನೆಯ ಮುಖ ಇರಬೇಕು. और फिर रमणीक अर्थात मुस्कुराता हुआ चेहरा. ಅದೇ ಸೀರಿಯಸ್ ಆಗಿರ್ಬಾರ್ದು, ಗಂಭೀರ ಇದೆ ಅಂತ ಸೀರಿಯಸ್ ಆಗಿ ಹಾಗೇ ಇರೋದಲ್ಲ, ರಮಣೀಕತೆನೂ ಇರಬೇಕು. ಅಂತಂದ್ರೆ ಮುಸ್ಕುರಾತ ಹುವ ಚೇಹರಾ, ಒಂದು ಮನನ ಚಿಂತನೆಯ ಮುಖ ಇರಬೇಕು ಮತ್ತೆ ನಗು ಮುಖ ಇರಬೇಕು. दोनों ही लक्षण सूरत में प्रत्यक्ष होंगे. ಯಾವಾಗ ನೀವು ಅಂತರ್ಮುಖತೆಯ ಇದರಲ್ಲಿ ಗುಫಾನಲ್ಲಿ ಇದ್ದೀರಾ ಅಥವಾ
ಆ ಸಾಗರದ ತಳದಲ್ಲಿ ಇರ್ತೀರೋ ಅವಾಗ ಈ ಎರಡು ಲಕ್ಷಣಗಳು ನಿಮ್ಮ ಮುಖದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಅಂತರ್ಮುಖಿ ಸದಾ ಹರ್ಷಿತ್ ಮುಖ ದಿಖಾಯಿ ದೇಂಗೆ. ಆದ್ರಿಂದ ಅಂತರ್ಮುಖಿ ಯಾವಾಗಲೂ ಹರ್ಷಿತ ಮುಖವಾಗಿ ಕಾಣಿಸ್ತಾರೆ. ಕ್ಯೂಂಕಿ ಮಾಯಾ ಕಾ ಸಾಮ್ನಾ ಕರ್ನಾ ಸಮಾಪ್ತ ಹೋ ಜಾಯೇಗಾ. ಯಾಕಂದ್ರೆ ಮಾಯನ ಫೇಸ್ ಮಾಡೋದು ಎದುರಿಸೋದು ಅವ್ರಿಗೇನಾಗಿರುತ್ತೆ, ಮುಗ್ದೋಗಿರುತ್ತೆ. ಆದ್ರಿಂದ ಇವತ್ತಿನ ದಿವಸ ನಮ್ಮ ಯಾವುದು ವಿಜುವಲೈಸೇಷನು ಮನನ ಚಿಂತನದ ಮುಖ ಮತ್ತು ರಮಣೀಕವಾದಂಥ ಹರ್ಷಿತ ಮುಖ. ಈ ಥರ ಬೇರೆಯವ್ರಿಗೆ ಯಾರಾದರೂ ತುಂಬ ಚಿಂತೆ ಮಾಡ್ತಿದ್ರೆ ಕಾಣಿಸ್ಬಿಡುತ್ತಲ್ವ, ಏನು ಯೋಚನೆನಲ್ಲಿದ್ದೀರಾ ಅಂತ ಕೇಳ್ತಾರೆ. ಅದು ಹಂಗಿರುತ್ತೆ. ನಮ್ಮದು ಹಾಗಿರಲ್ಲ ಅಲ್ವಾ, ನಮ್ಮದು ನಗು ಮುಖ ಇರುತ್ತೆ, ಮುಸ್ಕುರಾತಾ ಹುವ ಮುಖ ಇರುತ್ತೆ. ಅದರಿಂದ ಅವಾಗವಾಗ ಬರುತ್ತಾ ಅಂತ ನೋಡ್ತೀವಿ, ಸ್ವಲ್ಪ ಟೇಸ್ಟು ಮಾಡಿ. ಓಂ ಶಾಂತಿ.